ಆಕಾಶವಾಣಿ ಹಾಸನ. ಜೀವನ ಧ್ವನಿ ಚಂದದ ಜೀವನಕ್ಕೆ ಹಂದರ ಹೆಣೆಯುವ ಮಾರ್ಗದರ್ಶಿ ಕಾರ್ಯಕ್ರಮ ಕೇಳಿ. ಜೀವನ ಧ್ವನಿ ಪ್ರಾಯೋಜಕರು ವಿಕೇರ್ ಸೂಪರ್ ಸ್ಪೆಷಾಲಿಟಿ ಡೆಂಟಲ್ ಹಾಸ್ಪಿಟಲ್, ಕೆಆರ್ ಪುರಂ, ಹಾಸನ್. ಡಾಕ್ಟರ್ ವೈಭವ್ ಕೆಂಚಾಂಬ ಅವರ ಹಾಸನದ ಕೆಆರ್ ಪುರಂ, ಬೆಂಗಳೂರು, ಬೆಳ್ಳೂರು ಕ್ರಾಸ್, ಕೊಡ್ಲಿಪೇಟೆಗಳಲ್ಲಿರುವ ವಿಕೇರ್ ಸೂಪರ್ ಸ್ಪೆಷಾಲಿಟಿ ಡೆಂಟಲ್ ಕ್ಲಿನಿಕ್ನಲ್ಲಿ ಎಲ್ಲಾ ರೀತಿಯ ದಂತ ಸಮಸ್ಯೆಗಳಿಗೆ ಚಿಕಿತ್ಸೆ ಮತ್ತು ಪರಿಹಾರ ಸಿಗಲಿದೆ. ಸಂಪರ್ಕಿಸಿ 7022927950. ಎಷ್ಟೋ ಜನ ಏನು ಮಾಡಿದ್ರೂ ನಡೀತದಂತ ಅನ್ಕೊಂಡೆ ಜೀವನದಲ್ಲಿ ಹೋಗ್ತಾ ಇರ್ತಾರೆ. ಒಂದು ರೀತಿ ಕೆಟ್ಟ ಧೈರ್ಯ. ಎಷ್ಟೇ ಹಿತವಚನ ಹೇಳಿದ್ರೂ ಇಲ್ಲ ನಾನು ಇರೋದೇ ಹೇಗೆ, ನಾನು ಮಾಡೋದೇ ಹೇಗೆ ಅಂತ ಅಂದ್ಕೊಂಡು ತಮ್ಮ ಜೀವನದಲ್ಲಿ ಏನೆಲ್ಲ ಕೆಟ್ಟದ್ದನ್ನು ಮಾಡ್ತಾ ಹೋಗ್ತಾರೆ. ಗೊತ್ತಿರುತ್ತೆ ಅವ್ರಿಗೆ ಯಾಕೆ ಹೀಗಾಗುತ್ತೆ, ಏನು ಇದರ ಪರಿಣಾಮಗಳಂತ. ನಮಗೂ ವಿಚಾರಗಳು ಗೊತ್ತಿದ್ರೂ ಇತರರು ಅದನ್ನು ಅನುಸರಿಸಕ್ಕೆ ಹೋಗಲ್ಲ, ಅಥವಾ ಕೆಲವೊಬ್ಬರು ಅನುಸರಿಸಲಿಕ್ಕೂ ಮನಸ್ಸು ಮಾಡ್ತಾರೆ. ಏನಂತೀರಿ? ಪಾಪ ಪುಣ್ಯದ ಮನಸ್ಥಿತಿಯಲ್ಲಿ ಇದೀವಿ ನಾವು. ಅಂದ್ರೆ ನಾವ್ ಏನ್ ಮಾಡ್ತೀವೋ ಅದನ್ನ ನಾವು ಉಣ್ತೀವಿ ಎನ್ನುವಂಥದ್ದು, ಅಥವಾ ಅದನ್ನ ಅನುಭವಿಸ್ತೀವಿ ಎನ್ನುವಂಥದ್ದು. ಈ ಮೂಲಕನಾದ್ರೂ ಮನುಷ್ಯ ಏನಾದ್ರೂ ಒಂದಿಷ್ಟು ಒಳ್ಳೇದನ್ನ ಮಾಡ್ಲಿ ಅಥವಾ ಒಳ್ಳೇನಾಗಿರ್ಲಿ ಎನ್ನುವಂತ ಮನೋಭಾವನೆಯಿಂದ ಅಂತಲೋ, ಹಿಂದಿನ ನಾವ್ ಏನಾಗಿದ್ವಿ ಅಂತ ನಮಗೆ ಗೊತ್ತಿಲ್ಲ, ಮುಂದೇನಾಗ್ತೀವಿ ಅಂತಲೂ ನಮಗೆ ಗೊತ್ತಿಲ್ಲ. ಆದ್ರೆ ಇರುವಂತ ಈ ಕ್ಷಣದಲ್ಲಿ ಅಥವಾ ಈ ಸಂದರ್ಭದಲ್ಲಿ ಅಥವಾ ಈ ಸಮಯದಲ್ಲಿ ಏನಾದ್ರು ಒಂದಿಷ್ಟು ನಾವು ಒಳ್ಳೇದನ್ನ ಮಾಡಬೇಕು. ಯಾಕಂದ್ರೆ ಅದು ನಮಗೆ ಮುಂದೆ ಫಲ ಕೊಡುತ್ತೆ ಅನ್ನುವಂಥದ್ದು. ಬೇವಿನ ಬೀಜವ ಬಿತ್ತಿ ಮಾವನ್ನ ನಾವು ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಕೆಟ್ಟದ್ದು ಮಾಡಿ ನನಗೆ ಒಳ್ಳೇದಾಗಬೇಕು ಅಂದ್ರೆ ಸಾಧ್ಯ ಇಲ್ಲ, ಅಥವಾ ಒಳ್ಳೇದು ಮಾಡಿದ್ಮೇಲೆ ನನಗೆ ಕೆಟ್ಟದಾಗುತ್ತೆ ಅಂತನೂ ಏನಿಲ್ಲ. ಮಾಡಿದ್ದುಣ್ಣೋ ಮಾರಾಯ, ಏನ್ ಮಾಡ್ತೀವೋ ಅದು ನಾವು ಅನುಭವಿಸ್ಬೇಕು ಅನ್ನೋದಕ್ಕೆ ಒಂದು ಕತೆ. ಹೀಗೆ ಪ್ರೀತಿಯಿಂದ ಮಗನನ್ನ ಸಾಕಿದ್ರು. ಬೆಳೀತಾ ಬೆಳೀತಾ ತಾಯಿ ತೀರ್ಕೊಂತಾರೆ. ತಂದೆನೆ ಒಬ್ಬನೇ ಮಗನನ್ನ ಪ್ರೀತಿಯಿಂದ ಬೆಳೆಸಿ ಓದಿಸಿ ಎಲ್ಲ ಮಾಡ್ತಾರೆ. ಮುಂದೆ ಮದುವೆನೂ ಮಾಡ್ತಾರೆ. ಸ್ವಚ್ಛಂದವಾದ ಸಂಸಾರ ನಡೀತಾ ಇರತ್ತೆ. ತಂದೆಗೂ ವಯಸ್ಸಾಗ್ತಾ ಇರತ್ತೆ. ಆಗ ಬಂದಂತ ಸೊಸೆ ಮಾವನನ್ನ ನೋಡ್ಕೊಳ್ಳೋದಾಗ್ಲಿ, ಆರೋಗ್ಯದಲ್ಲಿ ವ್ಯತ್ಯಾಸ ಆದ್ರೆ ಅದನ್ನೇ ದೊಡ್ಡ ಸಮಸ್ಯೆ ಅನ್ನೋ ರೀತಿ ಗಂಡನ ಜೊತೆ ಜಗಳ ಆಡೋದು. ನಿಮ್ಮ ತಂದೆಯನ್ನ ನಾವು ನೋಡ್ಕೊಳಕ್ಕಾಗಲ್ಲ, ಕಾಯಿಲೆ ಮನುಷ್ಯರು, ಮುಂದೆ ಬೆಳೆಯುವಂತ ಮಗುವಿಗೂ ನಮಗೆ ತೊಂದರೆ ಆಗುತ್ತೆ. ಹಾಗಾಗಿ ಅವ್ರಿಗೇನಾದ್ರು ಬೇರೆ ಊಟದ ವ್ಯವಸ್ಥೆಯನ್ನ ನಾನಂತೂ ಅವ್ರ ತಟ್ಟೆ ತಗೊಂಡೋಗಿ ಕೊಡೋದು ಅಥವಾ ತೊಳೆಯೋದು ಮಾಡೋದಿಲ್ಲ ಅನ್ನುವಂಥ ಮಾತನ್ನ ಹೆಂಡತಿ ಹೇಳ್ತಾಳೆ. ಆಗ ಪರ್ಯಾಯವಾಗಿ ಏನ್ ಮಾಡಬೇಕು ಒಂದಿಷ್ಟು ಅಂತೇಳಿ ಯೂಸ್ ಅಂಡ್ ಥ್ರೋ ತಟ್ಟೆಗಳನ್ನ ತರ್ತಾನೆ. ತಂದು ಹಂಗಾರೆ ಕೊಟ್ಟು ಬರೋದು ಯಾರು? ತಂದೆ ಇದ್ದಂತ ರೂಮಿಗೆ ಹೋಗಿ ಮೊಮ್ಮಗನೇ ಹೋಗಿ ತಾತನಿಗೆ ತಿಂಡಿ ಕೊಟ್ಟು ಬರುವಂತ ದಿನಚರಿಯನ್ನ ಮಾಡ್ಕೊಂಡಿರ್ತಾನೆ. ತಿಂಡಿ ಕೊಟ್ಟು ಬರೋದು ಮಾಡೋದು, ಏನು ಊಟ ಕೊಡ್ತಾರೋ ಅದನ್ನ ಮಾಡ್ತಾ ಇರ್ತಾನೆ. ಕೆಲವು ವರ್ಷಗಳ ನಂತರ ತಂದೆ ಕಾಲವಾಗ್ತಾರೆ. ಸತ್ತೋದ ನಂತರ ಆ ರೂಮ್ ಒಳಗೆ ಹೋದಾಗ ಅವ್ರಿಗೆ ಆಶ್ಚರ್ಯ ಕಾದಿರುತ್ತೆ. ಯೂಸ್ ಅಂಡ್ ಥ್ರೋ ತಟ್ಟೆಗಳನ್ನ ನೀಟಾಗಿ ತೊಳೆದು ಎಲ್ಲ ಜೋಡಿಸಿ ಮೊಮ್ಮಗ ಇಟ್ಟಿರ್ತಾನೆ. ತಂದೆ ತಾಯಿಗೆ ಇದ್ದಕ್ಕಿದ್ದಾಗೆ ದಿಗ್ಭ್ರಮೆ ಆಗ್ಬಿಡುತ್ತೆ. ಇದೇನಿದು, ಇದ್ಯಾಕೆ ಹಿಂಗ್ ಮಾಡ್ದ ನಮ್ಮ ಮಗ? ಕರೆದು ಕೇಳ್ತಾರೆ, ಅಲ್ಲಪ್ಪ ಪುಟ್ಟ, ಎಲ್ಲ ಒಂದು ಕಡೆ ಎಸೆಯೋದು ಬಿಟ್ಟು ಇವನ್ನೆಲ್ಲ ತೊಳೆದು ಹಾಗೆ ಇಟ್ಟಿದೆಯಲ್ಲ, ಯಾಕೆ ಅಂತೇಳಿ ಅವರು ಪ್ರಶ್ನೆ ಮಾಡ್ತಾರೆ. ಬಾಲಕ ಕೊಟ್ಟಂತ ಉತ್ತರ ನಮಗೆ ನಿಮಗೆ ಎಲ್ಲರಿಗೂ ದೊಡ್ಡ ಪಾಠನ. ಏನ್ ಹೇಳ್ತಾನೆ, ಅಪ್ಪ ನೀವಂತೂ ಯೂಸ್ ಅಂಡ್ ಥ್ರೋ ತಂದ್ಕೊಟ್ಟೆ, ನಿಂತರ ನನಗೆ ತಂದು ಕೊಡುವಷ್ಟು ಇಲ್ಲ, ನೆಕ್ಸ್ಟ್ ನಿಮಗೆ ಬೇಕಾಗ್ತಾವಲ್ಲ ಅಂತ ಹೇಳಿ ಇಟ್ಟಿದ್ದೀನಿ ಅಂತ ಹೇಳಿದಂತೆ. ಅವಾಗ ತಂದೆ ತಾಯಿಗೆ ಅರಿವಿನ ಕಣ್ಣು ತೆರೀತಂತೆ. ಇವತ್ತು ನಾವು ಮಾಡಿದ್ದು ಮತ್ತೆ ಅದು ತಿರುಗಾ ನಮಗೆ ಆಗ್ತದೆ ಎನ್ನುವಂಥದ್ದು. ಇದುವರೆಗೆ ಈ ಕಾರ್ಯಕ್ರಮದಲ್ಲಿ ವಿಚಾರಗಳನ್ನು ಹಂಚಿಕೊಂಡವರು ಬೇಲೂರು ತಾಲೂಕು ಅಡುಗೂರಿನ ಚೇತನ್ ಗುರೂಜಿ ಅವರು. ಅವರ ಸಂಪರ್ಕಕ್ಕೆ 9447202060. ಸಮಾಜದಲ್ಲಿ ಕೆಲವೊಬ್ಬರು ಅವರ ಪರಿಶ್ರಮ ಜಾಣತನದಿಂದ ತುಂಬ ಚೆನ್ನಾಗಿ ಸಂಪಾದನೆ ಮಾಡ್ತಾರೆ. ಆದರೆ ಕೆಲವೊಬ್ಬರು ಎಷ್ಟು ಹೋರಾಟ ಮಾಡಿದ್ರೂ ಏನೂ ಮಾಡ್ಕೊಂಬ್ಲಿಕ್ಕಾಗಲಿಲ್ಲ ಅನ್ನೋ ಥರ ಕೊರಗ್ತಾ ಇರ್ತಾರೆ. ಏನಿದು ಚೇತನ್ ಗುರೂಜಿ ಅವರೇ? ಬಹಳ ಜನ ಹೇಳ್ತಾರೆ, ಹೌದು ನೀವು ಹೇಳೋದು 100% ಸತ್ಯ. ಏನೆಲ್ಲ ಹೋರಾಟ ಮಾಡಿದ್ರು ಒಬ್ಬರಿಗೆ ಏನೆಲ್ಲ ಮಾಡೋಕ್ಕಾಗಲ್ಲ, ಏನೂ ಮಾಡೋದಿಲ್ಲ ಒಬ್ಬರಿಗೆ ಏನೆಲ್ಲ ದೊರೀತದೆ ಅನ್ನುವಂಥದ್ದು. ಎಲ್ಲ ಕಡೆನೂ ಈ ಮಾತುಗಳು ಪ್ರಚಲಿತ. ಇಂದಿನ ಸಂಚಿಕೆಯಲ್ಲಿ ಒಂದು ಮಾತು ಹೇಳಿದ್ವಿ, ತಾವೆಲ್ಲ ಕೇಳಿಸ್ಕೊಂಡಿರ್ತೀರಿ ಅಂತ ಕಾಣುತ್ತೆ. ಏನು ಅಂತಂದ್ರೆ ಕರ್ಮಫಲಗಳ ಬಗ್ಗೆ ನಾವು ಮಾತಾಡಿದ್ವಿ. ಆ ಕರ್ಮಫಲಗಳು ಎಲ್ಲ ಒಂದು ಕಡೆ ಅವರವರ ಮಾಡಿದ ಕರ್ಮಕ್ಕೆ ತಕ್ಕನಾಗಿ ಅವರಿಗೆ ಈ ಇದರಲ್ಲಿ ಫಲ ಸಿಗುತ್ತೆ ಅನ್ನುವಂಥದ್ದು ನಿಮಗೆಲ್ಲರಿಗೂ ಗೊತ್ತಿರಲಿ. ಈ ಕತೆ ಕೇಳಿದ್ರೆ ನಿಮಗೆ ಖಂಡಿತ ಅರ್ಥ ಆಗುತ್ತೆ. ಅವರವರ ಫಲಗಳು, ಅವರವ್ರು ಮಾಡಿದಂಥ ಪುಣ್ಯಗಳು ಪಾಪಗಳು ಅವರವ್ರ ಪ್ರಮಾಣದಲ್ಲಿ ಅವರಿಗೆ ಸಿಗ್ತಾ ಹೋಗುತ್ತೆ ಅನ್ನುವಂಥದ್ದು. ಒಬ್ಬ ನಾಸ್ತಿಕ ಇರ್ತಾನೆ, ಅವನಿಗೆ ದೇವರ ಮೇಲೆ ಒಂದು ಸ್ವಲ್ಪನೂ ನಂಬಿಕೆ ಇಲ್ಲ, ಬರೀ ತೆಗೆದುಕೊಂಡು ಬೈಕೊಂಡು ಓಡಾಡ್ತಾ ಇರ್ತಾನೆ. ಇನ್ನೊಬ್ಬ ಆಸ್ತಿಕ ಇರ್ತಾನೆ, ಅವನಿಗೆ ದೇವರ ಬಗ್ಗೆ ಭಾಳ ಪ್ರೇಮ ಭಕ್ತಿ ಎಲ್ಲ ಇರುತ್ತೆ.
ಒಳ್ಳೆ ಕೆಲಸ ಮಾಡೋದು, ಒಳ್ಳೇದನ್ನು ಮಾಡೋದು. ಇನ್ನೊಬ್ಬಂದು ಬರೀ ಮಾಡೋದೆಲ್ಲ ಬರೀ ಕೆಟ್ಟ ಕೆಲಸಗಳು, ದುರಭ್ಯಾಸಗಳು, ಇದೇ ರೀತಿ ಅವ್ನು ನಡೀತಾ ಇರುತ್ತೆ. ಒಂದು ದಿನ ಅವರ ಜೀವನದಲ್ಲಿ ಒಂದು ಘಟನೆ ನಡೆಯುತ್ತೆ, ಇಬ್ಬರಲ್ಲೂ ಏಕಕಾಲದಲ್ಲಿ. ಅದು ವಿಶೇಷ. ಒಬ್ಬನಿಗೆ ಬೈಕೊಂಡು ಓಡಾಡ್ತಾ ಇರ್ತಾನೆ, ಆ ವ್ಯಕ್ತಿಗೆ ರಸ್ತೆಯಲ್ಲಿ ಒಂದು 100 ರೂಪಾಯಿ ಹಣ ಸಿಗುತ್ತೆ. ಅದೇ ಭಕ್ತಿ ಇದ್ದಂಥ ಒಳ್ಳೆ ವ್ಯಕ್ತಿಗೆ ಅವತ್ತಿನ ದಿನ ಎಡವಿ ಕಾಲಿಗೆ ಏಟ್ ಮಾಡ್ಕೊತಾನೆ. ಆಗ ಅವನಿಗೆ ಆಶ್ಚರ್ಯ ಆಗುತ್ತೆ, ಇಷ್ಟೆಲ್ಲ ನಾನು ಒಳ್ಳೇದು ಮಾಡಿರೋ ದೇವರು ನನಗೆ ಹೇಗೆ ಮಾಡ್ದ? ಅವನಿಗೆ ಹಣ ಸಿಕ್ತು, ಏನಿದ್ರು ವಿಸ್ಮಯ ಅಂಥೇಳಿ ಯೋಚನೆಯಲ್ಲೇ ಮಲಗಿರ್ತಾನೆ. ಮಲಗಿದಾಗ ಅವನ ಕನಸಲ್ಲಿ ದೇವರು ಬರ್ತಾನೆ. ಅವಾಗ ದೇವರು ಬಂದಾಗ ದೇವರನ್ನು ಪ್ರಶ್ನೆ ಮಾಡ್ತಾನೆ, ಇದೇ ಘಟನೆಯನ್ನು, ಈ ಥರದ್ದಾದರೆ ನಾನ್ಯಾಕೆ ಈ ಕೆಲಸ ಮಾಡಬೇಕು? ಆಗ ದೇವರು ಅವನಿಗೆ ಹೇಳ್ತಾನೆ, ನೋಡಪ್ಪ, ನೀನು ಮಾಡಿದಂಥ ಪುಣ್ಯದ ಕೆಲಸಕ್ಕೆ ಇವತ್ತು ಬರೀ ನಿನಗೆ ಎಡವಿದಾಗ ಬರೀ ಕಾಲಿಗೆ ಒಂದು ಸ್ವಲ್ಪ ತರಿಸ್ಕೊಂಡಿದೆ, ನಿನ್ನ ಕಾಲು ಮುರಿಬೇಕಾಗಿತ್ತು, ನೀನು ಮಾಡಿದ ಪುಣ್ಯದಿಂದ ಉಳ್ಕೊಂಡಿದೀಯ. ಅವನು ಮಾಡಿದಂಥ ಕೆಲಸಕ್ಕೆ ಅವನಿಗೆ ಇವತ್ತು 1000 ರೂಪಾಯಿ ಹಣ ಸಿಗಬೇಕಾಗಿತ್ತು. ಅವನು ಮಾಡಿದಂಥ ಕರ್ಮ ಫಲಗಳು, ಪಾಪಗಳಿಗೆ ಇವತ್ತು ಬರೀ 100 ರೂಪಾಯಿ ಸಿಕ್ಕಿದೆ ಅಷ್ಟೇ. ಅವನ ಪಾಪ ಅವನಿಗೆ ಏನು ದೊರಿಬೇಕಾಯ್ತು ದೊರೆತಿದೆ, ಏನು ನೀನು ಮಾಡಿದಂಥ ಪುಣ್ಯಕ್ಕೆ ನಿನಗೇನು ದೊರಿಬೇಕು ದೊರೆತಿದೆ. ಇದರಲ್ಲಿ ಯಾವುದೇ ನಿನ್ನ ಯೋಚನೆಗಳು ಬೇಡ ಅನ್ನುವಂಥ ಮಾತನ್ನು ಪರಮಾತ್ಮ ಅವನಿಗೆ ಕನಸಲ್ಲಿ ಬಂದು ಹೇಳ್ತಾನಂತೆ. ನಾವು ಅರ್ತ್ಕೋಬೇಕು, ನಮ್ಮ ಫಲ ನಾವೇ ಉಣ್ಣಬೇಕು, ಅದರಲ್ಲಿ 2 ಮಾತಿಲ್ಲ. ಅಥವಾ ನಾವು ಯಾರಿಗೋ ಗೊತ್ತಿಲ್ಲಾರ್ದಂಗೆ ಏನೇ ಮಾಡಿದರೂ ದೇಹದೊಳಗೆ ಮನಸ್ಸು ಅನ್ನೋದಿದೆ, ಅಥವಾ ಆತ್ಮಸಾಕ್ಷಿ ಅನ್ನೋದಿದೆ. ನಾವು ಆತ್ಮಸಾಕ್ಷಿಗಾಗಿ ಬದುಕಿ ಹೋಗೋಣ ಅನ್ನುವಂಥದ್ದು ಇವತ್ತಿನ ಸಂದೇಶ. ಪ್ರಯತ್ನಗಳು ಆರೋಗ್ಯಕರವಾಗಿರಬೇಕು ಮತ್ತು ಹಿತವಾಗಿರಬೇಕು. ಹೆಚ್ಚು ನಿರೀಕ್ಷೆಗಳು ಇಲ್ಲದಂತೆ ಜೀವನ ಮಾಡುವ ಮಾರ್ಗಗಳು ಇದ್ದರೆ ಇನ್ನೂ ಒಳ್ಳೆಯದೇ ಅಲ್ವಾ? ಹೌದು. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಈ ಕಾರ್ಯಕ್ರಮದಲ್ಲಿ ಇದುವರೆಗೆ ಭಾಗವಹಿಸಿ ಮಾತನಾಡಿದವರು ಶ್ರೋತೃಗಳೇ, ಬೇಲೂರು ತಾಲೂಕು ಅಡಗೂರಿನ AR ಚೇತನ್ ಕುಮಾರ್ ಅವರು. ಅವರ ಸಂಪರ್ಕಕ್ಕೆ 944 97 20 260. ಕೇಳಿಗರೆ, ಜೀವನ ಧ್ವನಿ ಈ ಕಾರ್ಯಕ್ರಮದಲ್ಲಿ ಇವತ್ತು ಹೊಟ್ಟೆ ಕಿಚ್ಚು ಈ ಕುರಿತಂತೆ ಮಾತಾಡ್ತೀನಿ ಅಂದ್ಕೊಂಡು ಅಡಗೂರಿನ AR ಚೇತನ್ ಕುಮಾರ್ ಅವರು ಮೊದಲೇ ಹೇಳಿಬಿಟ್ರು. ಇವತ್ತಿನ ದಿನಮಾನದಲ್ಲಿ ಎಲ್ಲ ಕಿಚ್ಚಿಗಿಂತ ಹೊಟ್ಟೆ ಕಿಚ್ಚಿದೆಯಲ್ಲ ಭಾಳ ದೊಡ್ಡ ಅನಾಹುತವನ್ನು ಮಾಡ್ತದೆ. ಹೊಟ್ಟೆ ಕಿಚ್ಚಿರುವಂಥ ವ್ಯಕ್ತಿಗಳು ಯಾವ ರೀತಿ ಇರ್ತಾರೆ, ಅವರ ಮನಸ್ಥಿತಿ ಹೇಗಿರುತ್ತೆ ಅನ್ನೋದಕ್ಕೆ ಒಂದು ಕಥೆಯ ಮೂಲಕ ತಿಳ್ಕೊಳ್ಳೋಣ. ಹೀಗೆ ಇಬ್ಬರು ಆತ್ಮೀಯ ಗೆಳೆಯರಿರ್ತಾರೆ. ಎಷ್ಟು ಆತ್ಮೀಯತೆ ಇರುತ್ತೆ ಅಂದರೆ ಅವರಲ್ಲಿ ಒಬ್ಬರನ್ನ ಬಿಟ್ಟು ಒಬ್ರು ಇರೋದಿಲ್ಲ, ಅಷ್ಟು ಬಾಂಧವ್ಯ ಇರುತ್ತೆ. ಅಂಥ ಬಾಂಧವ್ಯ ಇದ್ದಂಥ ಇಬ್ಬರು ಸ್ನೇಹಿತರಲ್ಲಿ ಒಬ್ಬನ ಏಳಿಗೆಯನ್ನು ಸಹಿಸೋದು ಅಥವಾ ಒಬ್ಬನ ಯಶಸ್ಸನ್ನು ಸಹಿಸಲಿಕ್ಕೆ ಆಗ್ತಾ ಇರೋದಿಲ್ಲ. ಆ ಥರದ ಒಂದು ಮನೋಭಾವನೆ ಇಬ್ಬರಿಗೂ ಬೆಳೀತಾ ಹೋಗುತ್ತೆ. ಮುಂದಿನ ದಿನಗಳಲ್ಲಿ ಇಬ್ಬರು ಒಂದು ದಿನ ತಪಸ್ಸಿ ಕೂತ್ಕೊಂಡ್ಬಿಡ್ತಾರೆ. ನಾನು ದೇವ್ರನ್ನ ಹೋಲಿಸ್ಕೋಬೇಕು, ನಾನೊಂದು ದೇವ್ರನ್ನ ಹೋಲಿಸ್ಕೋಬೇಕು ಅಂತೇಳಿ. ಅವನೊಂದು ಗುಡ್ಡದ ಜಾಗದಲ್ಲಿ, ಇನ್ನೊಂದು ಸ್ಥಳದಲ್ಲಿ ಇಬ್ಬರು ತಪಸ್ಸಿ ಕೂತ್ಕೊಂತಾರೆ. ತಪಸ್ಸಿ ಕೂತ್ಕೊಂಡಾಗ ದೇವರು ಪ್ರತ್ಯಕ್ಷ ಆಗ್ತಾನೆ. ಒಬ್ಬನ ಹತ್ರ ಬರ್ದು ಕೇಳ್ತಾನೆ, ಕಣ್ಬಿಡಪ್ಪ, ನಾನು ದೇವರು ಬಂದಿದ್ದೀನಿ ನಿನ್ನ ತಪಸ್ಸಿಗೆ ಮೆಚ್ಚಿ ಅಂತೇಳಿ. ಹೌದಾ, ನೀನು ಅವನ ಹತ್ರ ಹೋಗಿದ್ದ ಮೊದಲು ಅಂತ ಹೇಳ್ತಾನೆ. ಇಲ್ಲ ಅವನ ಹತ್ರ ಹೋಗಿಲ್ಲ, ಮೊದಲು ನಿನ್ನ ಹತ್ರ ಬಂದಿದ್ದೀನಿ, ನೀನೇನು ಕೇಳ್ತೀಯೋ ಆಮೇಲೆ ಮತ್ತೆ ಅವನ ಹತ್ರ ನಾನು ಹೋಗ್ತೀನಿ ಅಂತ. ಹಾಗಾದರೆ ಒಂದು ಕೆಲಸ ಮಾಡು, ನೀನು ಅವನ ಹತ್ರ ಹೋಗೋದಂತೂ ಗ್ಯಾರಂಟಿ ಇದ್ಮೇಲೆ ನಾನು ಕೇಳಿದ ವರ ಕೊಡ್ತೀಯಾ? ಖಂಡಿತ ವರ ಕೊಡ್ತೀನಿ. ಮತ್ತು ನೀವು ತಪಸ್ಸಿಗೆ ಕೂತಿದ್ದೀಯಾ ಅಂದಮೇಲೆ ನಾನು ವರ ಕೊಡದಲ್ಲೇ ಇರ್ತೀನಾ? ನಿನಗೇನು ಬೇಕೋ ಕೇಳು, ಕೊಡ್ತೀನಿ ಅಂತ ಹೇಳ್ತಾನೆ. ಹಾಗಾದರೆ ಒಂದು ಕೆಲಸ ಮಾಡು, ಅವನು ಏನು ಕೇಳ್ತಾನೋ ಅದರ 2 ಪಟ್ಟು ನನಗೆ ಕೊಡು ಅಂತ. ಓಹೋ, ಎಂಥ ಒಂದು ಬುದ್ಧಿವಂತಿಕೆ. ಮುಂದೆ ಹೆಂಗಿದ್ರೆ ಅವನ ಹತ್ರ ಹೋಗ್ತೀಯ, ನೆಕ್ಸ್ಟ್ ಅವನು ಏನು ಕೇಳ್ತಾನೋ ಅದು 2 ಪಟ್ಟು ನನಗೆ ಕೊಡು ಅಂತ. ಹಾಗೆ ಆಗಲಿ, ತಥಾಸ್ತು ಅಂತ ಹೇಳಿ ದೇವರು ಅವನ ಹತ್ರ ಹೋಗ್ತಾನೆ. ಕಣ್ಬಿಡಪ್ಪ, ಬಂದಿದ್ದೀನಿ ಅಂತೇಳಿ. ಅವಾಗ ಅವನು ಅಂತಾನೆ, ಅವನ ಹತ್ರ ಹೋಗಿದ್ದ ಅಂತ ಕೇಳ್ತಾನೆ. ಅವನು ಕೇಳ್ದ, ನಿನ್ನ ಹತ್ರ ಹೋಗಿದ್ದೆ? ಇಲ್ಲ, ಮೊದಲು ನಿನ್ನ ಹತ್ರ ಬಂದೀನಿ ಅಂತ ಅವನಿಗೆ ಹೇಳಿದೆ. ಅವನೇನು ಕೇಳ್ದ ಅಂತ ಕೇಳ್ತಾನೆ ದೇವರನ್ನ. ಆಗ ಅವನೇನು ಇಲ್ಲಪ್ಪ, ನೀನು ಏನು ಕೇಳ್ತೀಯೋ ಅದ್ರ 2 ಪಟ್ಟು ನನಗೆ ಕೊಡು ಅಂತ ಕೇಳಿದ್ದಾನೆ. ನಾನು ಅದಕ್ಕೆ ಅವನಿಗೆ ವರ ಕೊಟ್ಟು ಬಂದಿದ್ದೀನಿ, ನಿನಗೇನು ಬೇಕು ಕೇಳು ಅಂತೇಳಿ. ಆವಾಗ ಅವನು ಕೇಳ್ತಾನೆ, ಹಿಂಗಂತ ಕೇಳಿದಾನ? ಹಾಗಾದ್ರೆ ಒಂದು ಕೆಲಸ ಮಾಡು, ಹಾಗಾದರೆ ನಂದು 1 ಕೈ 1 ಕಾಲು 1 ಕಿವಿ 1 ಕಣ್ಣು ಹೋಗಂಗೆ ವರ ಕೊಡು ಅಂತ. ಯಾಕೆ ಅಂದರೆ ನಂದು 1 ಕೈ 1 ಕಾಲು 1 ಕಣ್ಣು ಹೋದ್ರೆ ನಾನು ಬದುಕ್ಬೋದು. ಅವನು 2 ಕೈ 2 ಕಾಲು 2 ಕಣ್ಣು ಹೋಗ್ತವೆ, ಅವನು ಇಲ್ಲೇ ಬಿದ್ದು ಸಾಯ್ಲಿ ಅಂತೇಳಿ. ನೋಡ್ರಿ, ಎಂಥ ಒಂದು ದೇವರು ಪ್ರತ್ಯಕ್ಷ ಆದರೂ ಈ ಅಸೂಯೆ ಅಂತ ಅಂದರೆ ಈ ಹೊಟ್ಟೆ ಕಿಚ್ಚುನ್ನುವಂಥದ್ದು ಯಾವ ರೀತಿ ಮಾಡುತ್ತೆ ಅನ್ನೋದಕ್ಕೆ ಇದೊಂದು ಕತೆ. ಅದಕ್ಕೆ ಸ್ನೇಹಿತರೆ, ನಾವು ಹಾಳಾಗೋದಲ್ದಲೆ ಇನ್ನೊಬ್ಬರನ್ನು ಹಾಳು ಮಾಡುವಂಥ ಹೊಟ್ಟೆ ಕಿಚ್ಚಿನ ಭಾವನೆ ನಮಗೆ ಇರೋದು ಬೇಡ ಅನ್ನುವಂಥದ್ದು ಇವತ್ತಿನ ಸಂದೇಶ. ಇದು ನಮ್ಮ ಆರೋಗ್ಯದ ಮೇಲೂ ಪರಿಣಾಮವನ್ನು ಬೀರ್ತದೆ. ಏಕೆಂದರೆ ಹೊಟ್ಟೆ ಕಿಚ್ಚು ಭಾಳ ಜನಕ್ಕೆ ಅಜೀರ್ಣವನ್ನು, ಅನೇಕ ಜನಕ್ಕೆ ಹಸಿವನ್ನು ತರದಲ್ಲೇ ಇರುವಂಥ ಅಥವಾ ಆರೋಗ್ಯದಲ್ಲಿ ಏರುಪೇರನ್ನು ಮಾಡ್ತದೆ. ಅದಕ್ಕೆ ಎಚ್ಚರಿಕೆ ಇರಲಿ. ಹೊಟ್ಟೆಯಲ್ಲಿ ಏನೇನೋ ಇರುತ್ತೆ, ಮೆದುಳಿನಲ್ಲೂ ಏನೇನೋ ಸೇರಿಕೊಳ್ಳುತ್ತೆ, ಅದು ಹೇಗೇಗೋ ಅರ್ಥ ತೆಗೆದುಕೊಳ್ಬಿಡುತ್ತೆ. ನಿಮ್ಮ
ಅಭಿಪ್ರಾಯಗಳಿಗೆ, ನಿಮ್ಮ ವಿಚಾರಗಳಿಗೆ ಧನ್ಯವಾದಗಳು ಚೇತನ್ ಕುಮಾರ್ ಅವರೇ. ನಮಸ್ಕಾರ. ನಮಸ್ಕಾರ. ಕೇಳುಗರೆ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಬೇಲೂರು ತಾಲೂಕು ಅಡಗೂರು ಗ್ರಾಮದ AR ಚೇತನ್ ಕುಮಾರ್ ಅವರು. ಅವರ ಸಂಪರ್ಕಕ್ಕೆ 944 97 20 260. ಕೇಳುಗರೆ, ಇವತ್ತು ಬಹಳಷ್ಟು ಜನ ಯೋಗದಲ್ಲಿ ನಿರತರಾಗಿದ್ದಾರೆ. ಯೋಗಾಸನ ಒಳ್ಳೆಯದು ಅಂತ ಅನ್ಕೊಂಡೆ ಎಷ್ಟೋ ಜನ ಭಾಗಿಯಾಗಿದ್ದಾರೆ, ಇದರ ಪ್ರಯೋಜನವನ್ನು ಮಾಡಿಕೊಳ್ತಿದ್ದಾರೆ. ಮಕ್ಕಳಿಂದ ಹಿಡಿದು ಹಿರಿಯರು ಸಹ ವಿವಿಧ ಭಂಗಿಯ ಯೋಗಾಸನಗಳನ್ನು ಮಾಡ್ಕೊತ ಆರೋಗ್ಯವನ್ನು ಕಾಪಾಡಿಕೊಳ್ಬೋದು ಅನ್ನೋದನ್ನು ಇವತ್ತು ಸಮಾಜ ಜಗತ್ತು ಹೇಳ್ತಾ ಇದೆ. ಯೋಗ ಅಂದರೆ ಜನ ಏನು ತಿಳ್ಕೊಳ್ಬೇಕು ಅನ್ಕೊಂಡು ಹೇಳ್ತೀರಿ ಚೇತನ್ ಕುಮಾರ್ ಅವರೇ? ಯೋಗ ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನ ಕಾಪಾಡ್ತದೆ ಎನ್ನುವಂಥ ಮನೋಭಾವನೆ ಎಲ್ಲರಲ್ಲೂ ಮೂಡಿದೆ, ಮಕ್ಕಳಿಂದ ಹಿಡಿದು ವಯೋವೃದ್ಧರ ತನಕನು. ಆದರೆ ಪತಂಜಲಿ ಮಹರ್ಷಿಗಳು ಹೇಳಿರುವಂಥ ಅವರ ಮಾತುಗಳಲ್ಲಿ ಬೇರೆ ಅರ್ಥನೇ ಇದೆ. ಆಸನಗಳ ಸಿದ್ಧಿಗೆ ಅಥವಾ ದೇಹವನ್ನ ತನ್ನ ಹಿಡಿತಕ್ಕೆ ಇಟ್ಕೊಳ್ಳಿಕ್ಕೆ ಆಸನಗಳು ಬೇಕು. ಆದರೆ ಅಷ್ಟೇ ಅಲ್ಲ, ಅದಕ್ಕಿಂತ ಮುಂದುವರಿದ ಒಂದು ಸ್ಥಿತಿ ಇದೆ, ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಇವತ್ತು ಜನಗಳ ಒಂದು ಮನಸ್ಥಿತಿ ಹೇಗಿದೆ ಅಥವಾ ಮನೋಭಾವನೆ ಹೇಗಿದೆ ಅಂತಂದ್ರೆ, ಆಸನ ಮಾಡು ರೋಗ ಗುಣ ಮಾಡ್ಕ, ಅಥವಾ ರೋಗ ಬಂದ್ರೆ ಯೋಗ ಮಾಡು, ಅಥವಾ ರೋಗ ಬಂದರಷ್ಟೇ ಯೋಗ ಮಾಡ್ತಾರೆ ಅನ್ನುವಂತ ಮನೋಭಾವನೆ ಇವತ್ತು ನಮ್ಮ ಜನಗಳಲ್ಲಿ ಬಂದಿದೆ. ಖಂಡಿತ ಹಾಗಲ್ಲ. ಯೋಗ ಮಾಡೋದು ಜೀವನ ಶೈಲಿ ಅಂತ ಕರೀತಾರೆ, ಅಥವಾ ಒಂದು ಜೀವನ ಪದ್ಧತಿ, ಅಥವಾ ಮನುಷ್ಯ ಜನ್ಮವನ್ನು ಸಾರ್ಥಕ ಪಡಿಸ್ಕೊಳ್ಳಿಕ್ಕೆ ಇರುವಂತ ಒಂದು ಮಾರ್ಗ ಅಂತೇಳಿ. ಆದರೆ ಇವತ್ತು ಎಲ್ಲ ಒಂದು ಕಡೆ ಯುವ ಜನತೆ ಅಥವಾ ಇವತ್ತು ಪ್ರಜ್ಞಾವಂತರು ಯೋಗದ ಬಗ್ಗೆ ಅಷ್ಟು ಆಸಕ್ತಿಯನ್ನು ತಗೊಳ್ತಾ ಇಲ್ಲ. ಯಾಕೆ? ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊತಾ ಇಲ್ಲ, ಅಥವಾ ಅರ್ಥ ಮಾಡ್ಕೊಂಡಂತ ಯೋಗ ಮಾರ್ಗದಲ್ಲಿರುವಂತವರು ಸಹ ಬೇರೆಯವರಿಗೆ ಸರಿಯಾಗಿ ಅರ್ಥೈಸ್ತಾ ಇಲ್ಲ. ಅದೇ ಒಂದು ದೊಡ್ಡ ಕಾರಣ. ಪತಂಜಲಿ ಅವರು ಏನ್ ಹೇಳ್ತಾರೆ? ಯೋಗ ಚಿತ್ತ ವೃತ್ತಿ ನಿರೋಧ ಅಂತಂದ್ರು. ನೀನ್ ಯೋಗ ಅಂದ್ರೆ ನಿನ್ನ ಮನಸ್ಸಿನಲ್ಲಿ ಏಳುವಂತ ತೆರೆಗಳು, ಚಿತ್ತ ಅಂದ್ರೆ ಮನಸ್ಸು, ಆ ಮನಸ್ಸಿನಲ್ಲಿ ಏಳುವಂತ ತೆರೆಗಳನ್ನ ಹಿಡಿತಕ್ಕೆ ಇಟ್ಕೊಳ್ಳಿಕ್ಕಾಗಿ ನೀನು ಯೋಗ ಅಂತೇಳಿ. ಅಂದ್ರೆ ಆ ತೆರೆಗಳು ಅಂದ್ರೆ ಏನು? ಮನುಷ್ಯನಿಗೆ ಅತಿಯಾಗಿ ತಿನ್ನಬೇಕು ಅನ್ನೋ ಆಸೆ ಇರುತ್ತೆ, ಅಥವಾ ಅತಿಯಾಗಿ ಮಾತನಾಡಬೇಕು ಅನ್ನೋದಿರುತ್ತೆ, ಅಥವಾ ಅತಿ ಸಂಗ್ರಹ ಮಾಡಬೇಕು ಅನ್ನೋ ಮನಸ್ಥಿತಿ ಇರುತ್ತೆ, ಇನ್ನು ಅನೇಕ ಇನ್ನೊಬ್ಬರ ಬಗ್ಗೆ ಅತಿಯಾದ ಅಭಿಮಾನ ಇರುತ್ತೆ. ಇದೆಲ್ಲ ಎಲ್ಲವನ್ನೂ ಇತಿ ಮಿತಿಯಲ್ಲಿ ಇಟ್ಕೊಂಡು ನೀನು ಹೋಗ್ಲಿಕ್ಕೆ ಈ ಮಾರ್ಗ ಸೂಕ್ತ ಅಂತ ತಿಳಿಸಿದಂಥದ್ದು. ಅದರಲ್ಲೂ ಆರೋಗ್ಯ ಇರುವಾಗ ಇನ್ನೂ ಒಳ್ಳೇದು. ಆರೋಗ್ಯ ಕೆಟ್ಟಾಗ ಮಾಡೋದಲ್ಲ. ಅಂದ್ರೆ ಆರೋಗ್ಯ ಕೆಟ್ಟಾಗ ಅಂದ್ರೆ ಬರೀ ದೈಹಿಕ ಆರೋಗ್ಯ ಅಲ್ಲ, ಮನಸ್ಸು ಕೆಟ್ಟಾಗ್ಲು. ಕೆಲವು ಜನಕ್ಕೆ ಹೇಗಿರುತ್ತೆ ಅಂದ್ರೆ, ದೇಹ ಸ್ಪಂದಿಸುತ್ತೆ, ಮನಸ್ಸಿನಲ್ಲಿ ಆಸಕ್ತಿ ಇರಲ್ಲ. ಮನಸ್ಸು ಸ್ಪಂದಿಸುತ್ತೆ, ದೇಹ ಅವನಿಗೆ ಸಹಕಾರ ಕೊಡಲ್ಲ. ಇವೆರಡೂ ಚೆನ್ನಾಗಿದ್ದಾಗ ಅವನಿಗೆ ಸಮಯ ಇರಲ್ಲ. ಈ ತರದ ನಡುವೆ ಇರೋದ್ರಿಂದ ಎಲ್ಲವೂ ಚೆನ್ನಾಗಿದ್ದಾಗ ದೇಹ ಮತ್ತು ಮನಸ್ಸು ಎಲ್ಲವೂ ನಿನಗೆ ಸಹಕಾರ ಕೊಡುವಂತ ಸಂದರ್ಭದಲ್ಲಿ ನೀನು ಇವುಗಳನ್ನು ಎಲ್ಲವನ್ನೂ ಇತಿಮಿತಿಲಿ ಇಟ್ಕೊಂಡು ಹೋಗುವಂಥದ್ದು ಯೋಗ. ಇದನ್ನೇ ಸರ್ವಜ್ಞ ಇನ್ನೂ ಚೆನ್ನಾಗಿ ಹೇಳ್ತಾನೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತಂದ್ರೆ ನಾವು ಅರ್ಥ ಮಾಡ್ಕೊಳ್ಳೋದು ಬಹಳ ಚೆನ್ನಾಗಿದೆ. ಕಚ್ಚೆ ಕೈ ಬಾಯಿ ಇಚ್ಛೆಯಲ್ಲಿ ಇದ್ದಿಹೇರೆ, ನುಚ್ಚು ಮಜ್ಜಿಗೆ ಹಿತವಕ್ಕೂ ಆಯುಷ್ಯ ಹೆಚ್ಚಾಗಲಕ್ಕೂ ಸರ್ವಜ್ಞ. ಇದೇ ಯೋಗ ಕಲಿಸೋದು. ಯೋಗ ಅಂದ್ರೆ ಇನ್ನೇನು ಅಲ್ಲ, ಕಚ್ಚೆ ಕೈ ಬಾಯಿಯನ್ನು ಇಚ್ಛೆಯಲ್ಲಿ ಇಟ್ಕೊಂಡು ಬದುಕು, ಇದೇ ಯೋಗ. ಇದಿದ್ರೆ ನೀನು ಆರೋಗ್ಯವಾಗಿಯೂ ಇರ್ತೀಯ, ಸಮಾಜದಲ್ಲಿ ಗೌರವನೂ ಸಿಗುತ್ತೆ, ನೀನು ಏನು ಅನ್ಕೊಂತೀಯ ಎಲ್ಲವನ್ನೂ ಸಾಧಿಸ್ಬೋದು. ಆ ಸಾಧನೆ ಮಾಡಲಿಕ್ಕೆ ನಮಗೆ ಯೋಗ ಮಾಡಬೇಕು ಅನ್ಸುತ್ತೆ. ಅದು ಬಿಟ್ಟು ರೋಗ ಬಂದಾಗ ಅಥವಾ ರೋಗಕ್ಕಾಗಿ ವಾಸಿ ಮಾಡ್ಕೊಳ್ಳಿಕ್ಕೆ ಮಾಡ್ತೀನಿ ಅಂದರೆ ಖಂಡಿತ ಅವನಿಂದ ಏನನ್ನೂ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ಅವನು ಯೋಗದಿಂದ ಏನನ್ನೂ ಪಡ್ಕೊಳ್ಳಿಕ್ಕೂ ಆಗೋದಿಲ್ಲ ಅನ್ನುವಂಥದ್ದು ಇವತ್ತಿನ ಸಂದೇಶ. ತಮ್ಮ ವಿಚಾರಗಳಿಗೆ ಧನ್ಯವಾದಗಳು ಚೇತನ್ ಗುರೂಜಿ ಅವರೇ. ನಮಸ್ಕಾರಗಳು. ನಮಸ್ಕಾರ. ಕೇಳುಗರೆ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಬೇಲೂರು ತಾಲೂಕು ಅಡಗೂರು ಗ್ರಾಮದ AR ಚೇತನ್ ಕುಮಾರ್ ಅವರು. ಕೇಳುಗರೆ, ಕೊರಗದೆ ಇರೋರು ಎಲ್ಲಿದ್ದಾರಂತ ಹುಡುಕ್ತಾ ಹೋಗಬೇಕು. ಎಷ್ಟೋ ಕಡೆಗೆ ನಾವು ಎಲ್ಲೆಲ್ಲೋ ಇದ್ದಾರೆ ಅನ್ನೋದಕ್ಕಿಂತ ನಮ್ಮ ಮನೆಗಳಲ್ಲಿದ್ದಾರೆ, ಅಥವಾ ನಮ್ಮ ಮನಸ್ಸನ್ನು ಕೊರಗ್ತಾ ಇರುತ್ತೆ ಅಲ್ವಾ? ಏನಿದು ಕೊರಗು? ಇದನ್ನ ಹೇಗೆ ದೂರ ಇಡಬೇಕಂತ ಹೇಳ್ತೀರಿ ಚೇತನ್ ಗುರೂಜಿ ಅವರೇ? ದೇಹದ ಪ್ರತಿಯೊಂದು ಅಂಗಾಂಗದಲ್ಲೂ ಮನಸ್ಸು ಅನ್ನುವಂಥದ್ದಿದೆ. ಆ ಮನಸ್ಸು ಕೊರಗಬಾರ್ದು, ಅಥವಾ ನೀವು ಅನ್ಕೊಂಡಿದ ರೀತಿ ಪ್ರೀತಿ ಗೌರವ ಎಲ್ಲವೂ ಸಿಗಬೇಕು ಅಂದರೆ ಇಲ್ಲಿ ನಮ್ಮ ಮನಸ್ಸು ಅಂತ ಅಂದರೆ ಅರ್ಥಾತ್ ನಮ್ಮ ಹೃದಯ ತುಂಬ ತುಂಬ ವಿಶಾಲವಾಗಿರಬೇಕಾಗತ್ತೆ,
ತುಂಬ ವಿಶಾಲತೆ ಅಂದರೆ ಏನು? ಅದಕ್ಕೆ ಈ ಕಥೆಯ ಮೂಲಕ ಅಥವಾ ಈ ಸಂದೇಶದ ಮೂಲಕ ನೀವು ಅರ್ಥೈಸ್ಕೊಂಡ್ರೆ ಖಂಡಿತ ಯಾರಿಗೂ ಈ ಕೊರಗಿರಲ್ಲ ಅಂತ ಅನಿಸ್ತದೆ. ಈಗ ನಮ್ಮ ಮನೆಗಳಲ್ಲಿ ನಾವು ನಿತ್ಯ ಆಹಾರದಲ್ಲಿ ಬಳಕೆ ಮಾಡ್ತಾ ಇರುವಂಥ ಆಹಾರ ಅಂತಂದರೆ ಭಾಳ ಪ್ರೀತಿಯಿಂದ ಇಷ್ಟಪಡ್ತಾರೆ, ಅಥವಾ ಹೋಟೆಲ್ಗೆ ಹೋದ್ರೆ ಅದನ್ನೇ ತಿನ್ನಬೇಕು ಅಂತ ಇಷ್ಟಪಡ್ತಾರೆ. ಅದೇ ದೋಸೆ ಮತ್ತು ಇಡ್ಲಿ. ಎಷ್ಟು ವಿಶೇಷವಾಗಿದೆ. ದೋಸೆ ಮಾಡೋಕ್ಕೂ ಅದೇ ಹಿಟ್ಟನ್ನು ಬಳಸ್ತಾರೆ, ಇಡ್ಲಿ ಮಾಡೋಕ್ಕೂ ಅದೇ ಹಿಟ್ಟನ್ನು ಬಳಸ್ತಾರೆ. ಅಂದರೆ ಬಳಸುವಂಥ ಹಿಟ್ಟು ಒಂದೇನೆ. ಇಡ್ಲಿ ಮಾಡ್ಲಿಕ್ಕೂ ಒಂದೇ ಕಪ್ ಹಿಟ್ಟು, 1 ಕಪ್ ಹಿಟ್ಟಲ್ಲಿ 1 ಇಡ್ಲಿ ಆಗುತ್ತೆ. ದೋಸೆ ಮಾಡ್ತಾರೆ, ಅದಕ್ಕೂ ಅಷ್ಟೇ ಹಿಟ್ಟನ್ನು ಬಳಸ್ತಾರೆ. ಆದರೆ ಇಲ್ಲಿ ಇಡ್ಲಿಗೆ 10 ರೂಪಾಯಿ ಆದರೆ ದೋಸೆಗೆ 50 ರೂಪಾಯಿ ಇರ್ಬೋದು, ಇನ್ನು ಬೆಲೆ ಜಾಸ್ತಿ ಇರ್ಬೋದು. ನೋಡಿ, ಬಳಸಿದ ಹಿಟ್ಟು ಅಷ್ಟೇನೆ, ಬಳಸುವಂಥ ಹಿಟ್ಟು ಅದೇನೆ, ಆದರೆ ಬೆಲೆ ವ್ಯತ್ಯಾಸಗಳನ್ನು ಕಾಣ್ತೀವಿ. ನೋಡಿ, ಇಡ್ಲಿಗೆ 10 ರೂಪಾಯಿ ಕೊಟ್ಟರೆ ದೋಸೆಗೆ 50 ರೂಪಾಯಿ ಕೊಡ್ತೀವಿ. ಯಾಕೆ? ದೋಸೆ ಒಂದು ಸ್ವಲ್ಪ ಅಗಲವಾಗಿತ್ತು, ಬೇರೆ ಥರ ಅದರದ್ದು ಆಕರ್ಷಣೆ ಇತ್ತು, ಅದಕ್ಕಾಗಿ ಕೊಡ್ತೀವಿ 50 ರೂಪಾಯಿ. ಇಡ್ಲಿ ಒಂದು ಸ್ವಲ್ಪ ಸಣ್ಣದಾಗಿತ್ತು, ಒಂದು ಸ್ವಲ್ಪ ದಪ್ಪಾಗಿತ್ತು, ಅಷ್ಟು ಬಿಟ್ಟರೆ ಅದಕ್ಕೆ ಬೆಲೆ ಕಮ್ಮಿ. ಅಂದರೆ ಇದರ ಸಂದೇಶ ಏನು? ಮನುಷ್ಯನ ಮನಸ್ಸು ಅನ್ನೋದಿದೆಯಲ್ಲ, ಮನುಷ್ಯನ ಮನಸ್ಸು ಸಣ್ಣದಾದರೆ, ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು, ನಂದು ಅಷ್ಟೇ ಅಂತ ಪ್ರಪಂಚದಲ್ಲಿ ಬದುಕಿದ್ರೆ ಅವನಿಗೆ ಯಾವತ್ತೂ ಕೊರಗೆ. ದೋಸೆ ರೀತಿ ವಿಶಾಲವಾಗಿದ್ದರೆ, ಸಂಬಂಧ ಅಲ್ಲದೆ ಇರುವಂಥ ಒಂದಿಷ್ಟು ಸಮಾಜದ ಬಗ್ಗೆ, ಜನಗಳ ಬಗ್ಗೆ, ಅಥವಾ ಆತ್ಮೀಯರ ಬಗ್ಗೆ ನೀನು ಒಂದಿಷ್ಟು ಯೋಚನೆ ಮಾಡಿದರೆ ನಿನಗೆ ಬೆಲೆ ಜಾಸ್ತಿ. ನಿಂದು ಅಂತ ಬದುಕಿದ್ರೆ ಬೆಲೆ ಕಮ್ಮಿ. ಎಲ್ಲರೂ ನನ್ನೋರು ಅಂತ ಕೂಡ ಹಾಕೊಂಡು ಒಂದಿಷ್ಟು ಸಮಾಜದ ಜೊತೆಗೆ ಬೆರೆತು ಹೋದರೆ ನಿನಗೆ ಬೆಲೆನೂ ಜಾಸ್ತಿ, ಗೌರವನೂ ಜಾಸ್ತಿ, ಪ್ರೀತಿನೂ ಜಾಸ್ತಿ. ಹೇಗೆ ಇಡ್ಲಿ ಸಣ್ಣದಿತ್ತು ಬೆಲೆ ಕಮ್ಮಿ, ದೋಸೆ ವಿಶಾಲವಾಗಿತ್ತು ಬೆಲೆ ಜಾಸ್ತಿ, ಹಾಗೆ ಮನುಷ್ಯನ ಮನಸ್ಸು ಅಷ್ಟೇ. ಸಣ್ಣದಾದರೆ ಬೆಲೆ ಕಮ್ಮಿ, ದೊಡ್ಡದು ಮಾಡ್ಕೊಂಡ್ರೆ ಬೆಲೆ ಜಾಸ್ತಿ. ವಿಶಾಲವಾದಂಥ ಮನಸ್ಸಿಟ್ಕೋ, ವಿಶಾಲವಾದ ಹೃದಯ ಇಟ್ಕೋ, ಖಂಡಿತ ನಿನ್ನ ಕೊರಗನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕೆ ಒಂದು ಅದ್ಭುತವಾದ ಮೆಡಿಸನ್ ಅಂತಂದರೆ ಯಾವುದೋ ಹೃದಯ ವಿಶಾಲತೆ ಅಥವಾ ಮನಸ್ಸನ್ನು ವಿಶಾಲವಾಗಿ ಇಟ್ಕೊಳ್ಳುವಂಥ ಒಂದು ಮನೋಭಾವನೆ ಬೆಳೆಸ್ಕೊಂಡಾಗ ಇದನ್ನು ನಿಮ್ಮ ಕೊರಗನ್ನು ನಿವಾರಣೆ ಮಾಡ್ಕೋಬೋದು. ಒಳ್ಳೆ ಸಲಹೆಗಳನ್ನು ಈ ಸಂದರ್ಭದಲ್ಲಿ ನೀಡಿದರೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಈ ಕಾರ್ಯಕ್ರಮದಲ್ಲಿ ವಿಚಾರಗಳನ್ನು ಪ್ರಸ್ತಾಪ ಮಾಡಿದವರು ಬೇಲೂರು ತಾಲೂಕು ಅಡಗೂರು ಗ್ರಾಮದ AR ಚೇತನ್ ಕುಮಾರ್ ಅವರು. ಅವರ ಸಂಪರ್ಕಕ್ಕೆ 944 97 20 260. ಸ್ನೇಹಿತರೆ, ಕುಟುಂಬ ಅಂತಂದರೆ ಅದರಲ್ಲಿ ಒಬ್ಬರು ಇಬ್ಬರು ಇರೋದಿಲ್ಲ. ಹಿಂದೆಲ್ಲ 10-20 ಜನಗಳ ಒಂದೊಂದು ಮನೆ ಕಾಣ್ತಾ ಇತ್ತು. ಈಗ 2, 3, 4 ಜನ. ಆದರೂ ಇಷ್ಟು ಚಿಕ್ಕ ಕುಟುಂಬದ ವ್ಯವಸ್ಥೆಯಲ್ಲಿ ಏನೇನೋ ಲೋಪಗಳಿದಾವೆ ಅಂತ ಅಂದ್ಕೊಂಡು ಹುಡುಕಿ ಹೇಳೋರಿದ್ದಾರೆ. ಏನಂತೀರಿ? ಸತ್ಯ. ಕೆಲವು ಜನ ಹೇಗಾಗಿದ್ದಾರೆ ಅಂದರೆ, ಚಿಕ್ಕ ಕುಟುಂಬ ಆದರೂ ಅಷ್ಟು ನೆಮ್ಮದಿ ಇಲ್ಲ, ಅವತ್ತು ಅಷ್ಟು ದೊಡ್ಡ ಕುಟುಂಬ ಇದ್ದರೂ ಬಹಳ ಖುಷಿಯಾಗಿದ್ರು. ಕಾರಣ ಇಷ್ಟೇನೆ. ಯಾಕೆ ಹಂಗೆ ಆಗ್ತಾ ಇದೆ ಅಥವಾ ಯಾಕೆ ಈ ಸ್ಥಿತಿಗೆ ಬಂದು ತಲುಪಿದೀವಿ ಅಂದರೆ, ಕೆಲವು ಜನ ಮಾಡೋ ತಪ್ಪೇನು ಅಂದರೆ ಬರೀ ನ್ಯೂನ್ಯತೆಗಳನ್ನು, ಇನ್ನೊಬ್ಬರ ಸಮಸ್ಯೆಗಳನ್ನು ನೋಡ್ತಾ ಹೋಗ್ತಾರೆ. ಇದು ಸಣ್ಣ 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 ಕುಟುಂಬಗಳಾಗಿ ಅಥವಾ ಮನಸ್ಥಿತಿ ಇಷ್ಟು ಸಣ್ಣದಾಗಿದ್ದರಿಂದ ಇಷ್ಟೆಲ್ಲ ಸಮಸ್ಯೆಗಳಿಗೆ ಕಾರಣ ಆಯಿತು. ಹೀಗೆ ಒಂದು ಅಪಾರ್ಟ್ಮೆಂಟ್ ಅಂತ ಕರಿತಿರೋ ಅಥವಾ ವಟಾರ ಅಂತ ಅನ್ಕೊಳ್ಳಿ, 10 ಕುಟುಂಬಗಳು ಅವರವರ ಗಂಡ ಹೆಂಡತಿ ಮಕ್ಕಳುಗಳು ವಾಸ ಮಾಡ್ತಾ ಇರುವಂತ ಒಂದು ಕುಟುಂಬ. ಅಲ್ಲಿ ಆ ವಟಾರದಲ್ಲಿ ಒಂದು ಮನೆ ಖಾಲಿ ಆಗಿರುತ್ತೆ. ಅಲ್ಲಿಗೆ ಹೊಸ ದಂಪತಿಗಳು, ಆಗ ತಾನೇ ಮದುವೆ ಆದಂತ ಕೆಲವೇ ತಿಂಗಳುಗಳಾದಂತ ಹೊಸ ದಂಪತಿಗಳು ಬಾಡಿಗೆಗೆ ಬರ್ತಾರೆ. ಬಾಡಿಗೆಗೆ ಬಂದು ಆ ಮನೆಯಲ್ಲಿ ವಾಸ ಮಾಡ್ತಾ ಇರ್ತಾರೆ. ಎದುರುಗಡೆ ಗಂಡ ಹೆಂಡತಿ ಅವರು ವಾಸ ಮಾಡ್ತಾ ಇರ್ತಾರೆ. ಹೊಸದಾಗಿ ದಂಪತಿಗಳು ಬಂದಂತ ಮನೆಯಲ್ಲಿ ಪಾಪ ಹೆಂಡತಿ ದಿನ ಬೆಳಗ್ಗೆ ಎದ್ದು ಬಟ್ಟೆ ತೊಳೆದು ಒಣಾಗ್ತಾ ಇರ್ತಾಳೆ. ಆ ಎದುರುಗಡೆ ಇದ್ದಂತ ಮನೆಯ ಯಜಮಾನಿ ಗಂಡನಿಗೆ ಹೇಳ್ತಾ ಇರ್ತಾಳೆ, ನೋಡ್ರಿ ಇನ್ನು ಹೊಸದಾಗಿ ಮದುವೆ ಆಗಿದ್ದಾವೆ, ಅವನ ಗಂಡ ಇಷ್ಟೆಲ್ಲ ಇದ್ದಾನೆ, ಒಂದು ಸರಿಯಾದ ಸೋಪು ತಂದು ಕೊಡಕ್ ಗೊತ್ತಿಲ್ವೋ ಏನೋ ಕಣ್ರಿ, ಅಥವಾ ಹೆಣ್ಮಗ್ಳಿಗೆ ಬಟ್ಟೆ ತೊಳೆಯಕ್ಕೆ ಬರುತ್ತಿಲ್ಲ ನೋಡ್ರಿ, ಆ ಬಟ್ಟೆ ಎಷ್ಟು ಗಲೀಜಾಗಿದೆ ಅಂತ ಹೇಳು. ಇದೇ ರೀತಿ ಅವ್ರು ಯಾವತ್ ಬಟ್ಟೆ ತಂದು ಒಣಾಗ್ತಾರೋ ಇದೇ ಮಾತು, ಏನ್ ನೋಡಿ ಒಳ್ಳೆ ಸೋಪ್ ಗೊತ್ತಿಲ್ವೇನೋ, ಒಳ್ಳೆ ತೊಳೆಯಕ್ಕೆ ಬರಲ್ವೇನೋ, ಅಥವಾ ಸರಿಯಾಗಿ ಇವ್ರಿಗೆ ಬಟ್ಟೆ ಒಗೆಯಕ್ಕೆ ಬರಲ್ವೇನೋ, ಸುಮ್ಮನೆ ಏನೋ ಮಾಡ್ಕೊಂತ ನೋಡ್ರಿ ಹೆಂಗ್ ಒಣಾಗ್ತಾರೆ ಅನ್ನುವಂಥ ಮಾತುಗಳನ್ನ ದಿನ ಹೆಂಡತಿ ಗಂಡನಿಗೆ ಹೇಳ್ತಲೇ ಇರೋಳು, ಕೇಳಿಸ್ಕೊಂತಲೇ ಇದ್ದ. ಒಂದು ದಿನ ಇದೇ ಮಾತನ್ನ ಮತ್ತೆ ಹೇಳಕ್ ಶುರು ಮಾಡಿಲ್ಲ ಹೆಂಡತಿ. ನೋಡ್ರಿ ಎಂತ ಇವು ಕೇಳಿದ್ರೆ ಇಂಥ ಸೋಪ್ ಅಂತ ಹೇಳಿದ್ರೆ ಅಥವಾ ಇಂಥ ಬಟ್ಟೆ ತೊಳೆಯಕ್ಕೆ ಇಂಥದ್ದು ಬೇಕು ಅಂತಂದ್ರೆ ಅದನ್ನ ನಾನಾರು ಹೇಳ್ತೀನಿ, ಅವು ಕೇಳೋದು ಇಲ್ಲ ಏನೂ ಇಲ್ಲ, ನೋಡ್ರಿ ಹೆಂಗ್ ಮಾಡ್ಕಂತವೆ ಅನ್ನೋ ಮಾತನ್ನ ಹೆಂಡತಿ ಗಂಡನಿಗೆ ಹೇಳ್ತಾ ಇದ್ಲು. ಅವಾಗ ಗಂಡ ಅಂದ, ಲೇ ಅವ್ರು ಬಳಸ್ತಾ ಇರೋ ಸೋಪು, ಅವ್ರು ತೊಳಿತಾ ಇರೋ ಬಟ್ಟೆ ಭಾಳ ಚೆನ್ನಾಗಿ ತೊಳಿತಾ ಇದ್ದಾರೆ, ಅದ್ರಾಗ ಯಾವುದೂ ತಪ್ಪಿಲ್ಲ, ತಪ್ಪಿರೋದು ನಿಂದು ಏನು ಅಂತ ಅವಳಿಗೆ ಇನ್ನೂ ಕುತೂಹಲ ಆಗುತ್ತೆ. ಏನೂ ಇಲ್ಲ, ಮೊದಲು ಮನೆ ಕಿಟಕಿಯ ಗ್ಲಾಸನ್ನು ಒರೆಸಿ
ನೀನ್ ನೋಡು, ಅವಾಗ ಅವ್ರ ಬಟ್ಟೆ ತೊಳೆಯೋದು ಚೆನ್ನಾಗಿ ಕಾಣತ್ತೆ ಅಂತ. ಅಂದ್ರೆ ಅರ್ಥ, ಇವನ್ ಮನೆ ಕಿಟಕಿಯಲ್ಲಿ ಧೂಳು ತುಂಬ್ಕೊಂಡು ಇದಿದೆ, ಆ ಕಿಟಕಿಯ ಮೂಲಕ ನೋಡಿದಾಗ ಕಾಣದ ಹೆಂಗ್ ಕಾಣತ್ತೆ ಬಟ್ಟೆ, ಶುಚಿಯಾಗಿ ಕಾಣಲ್ಲ. ಅದೇ ಮಾಡ್ತಾರ ತಪ್ಪು. ಮನುಷ್ಯ ನನ್ನಲ್ಲಿರುವಂತ ನ್ಯೂನ್ಯತೆಯನ್ನು ಸರಿಯಾಗಿ ತೊಳಕಂದಲೆ ಎದುರುಗಡೆ ಎಲ್ಲವೂ ನ್ಯೂನ್ಯತೆ ಆಗುತ್ತೆ. ಇವತ್ತಿನ ಕುಟುಂಬಗಳಲ್ಲಿ ಆಗ್ತಾ ಇರುವ ದೊಡ್ಡ ಸಮಸ್ಯೆ ಅಂದ್ರೆ ತಾನು ಸರಿ, ಎದುರುಗಡೆ ಇರುವಂತ ವ್ಯಕ್ತಿ ಸರಿ ಇಲ್ಲ ಅನ್ನುವಂಥ ಮನಸ್ಥಿತಿ, ಅಥವಾ ತನ್ನಲ್ಲಿ ನ್ಯೂನ್ಯತೆ ಇಲ್ಲ ಅವರಲ್ಲಿ ನ್ಯೂನ್ಯತೆ ಇದೆ ಅನ್ನುವಂಥದ್ದು ನೋಡ್ತಾ ಇರೋದ್ರಿಂದನೇ ಈ ಎಲ್ಲ ಸಮಸ್ಯೆಗಳು, ಕುಟುಂಬಗಳು ಸಣ್ಣದಾಗ್ತಾ ಇರೋದು, ಕೊರಗು ಜಾಸ್ತಿ ಆಗ್ತಾ ಇರೋದಕ್ಕೆ ಕಾರಣ. ನೋಡಿ, ಕಿಟಕಿ ಗ್ಲಾಸ್ನೇ ಒರೆಸ್ಕೊಂಡಲ್ಲೇ ನೋಡಿದ್ರೆ ಇನ್ನು ಹೆಂಗೆ ಕಾಣುತ್ತೆ, ಹಾಗೆ ನಾವು ಸಹ ನಮ್ಮ ಕಣ್ಣಿನ ದೃಷ್ಟಿಯನ್ನು ಒಂದಿಷ್ಟು ಬದಲಾಯಿಸ್ಕೊಂಡಾಗ ಎಲ್ಲವೂ ಚೆನ್ನಾಗಿರುತ್ತೆ ಅನ್ನುವಂಥದ್ದು ಇವತ್ತಿನ ಸಂದೇಶ. ಒಳ್ಳೆ ದಿಕ್ಸೂಚಿ ಮಾತುಗಳು. ತಮಗೆ ಧನ್ಯವಾದಗಳು. ನಮಸ್ಕಾರ. ಕೇಳುಗರೆ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಲಹೆಗಳನ್ನು ನೀಡಿದವರು, ಮಾರ್ಗದರ್ಶನ ಮಾಡಿದವರು ಬೇಲೂರು ತಾಲೂಕು ಅಡಗೂರಿನ AR ಚೇತನ್ ಕುಮಾರ್ ಅವರು. ಅವರ ಸಂಪರ್ಕಕ್ಕೆ 944 97 20 260. ನಾವು ದಿನನಿತ್ಯ ಏನೆಲ್ಲ ಆಹಾರವನ್ನು ಸೇವನೆ ಮಾಡ್ತಾ ಇರ್ತೀವಿ. ಹಣ್ಣುಗಳು, ತರಕಾರಿಗಳು, ಬೇಯಿಸಿದ್ದು, ಬೇಯಿಸದೇ ಇರೋದು, ಅಥವಾ ಉಪವಾಸ ಇರೋದು, ಹೀಗೆ ಕೆಲವೊಬ್ಬರಿಗೆ ಕೆಲವೊಂದು ಬಹಳ ಇಷ್ಟ. ಕೆಲವೊಬ್ಬರಿಗೆ ಉಪವಾಸ ಇರಲಿಕ್ಕೆ ಸಾಧ್ಯನೇ ಇಲ್ಲ. ತಿನ್ನು 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 ಅಂದ್ಕೊಂಡು ಅಷ್ಟು ಆಸಕ್ತಿಯಿಂದ ಆಹಾರವನ್ನು ಸೇವನೆ ಮಾಡ್ತಾ ಇರ್ತಾರೆ. ಬೇರೆಯವ್ರಿಗೂ ಕೊಡ್ತಾ ಇರ್ತಾರೆ, ತಿನ್ನಿಸ್ತಾ ಇರ್ತಾರೆ. ಸೈ ಅನಿಸ್ಕೊಂಬ್ಲಿಕ್ಕೋ ಅಥವಾ ತೋರಿಸ್ಕೊಳ್ಳಿಕ್ಕೋ ಏನೂ ಅರ್ಥ ಆಗೋದಿಲ್ಲ. ಎಷ್ಟೋ ಬಗೆಯ ಹಣ್ಣುಗಳು ಬಹಳ ಸುಲಭವಾಗಿ ಸಿಗ್ತವೆ, ಸೇವನೆಗೂ ಯೋಗ್ಯವಾದವೆ. ಈ ನಿಟ್ಟಿನಲ್ಲಿ ಕೆಲವು ವಿಚಾರಗಳನ್ನು ಈ ಜೀವನ ಧ್ವನಿ ಕಾರ್ಯಕ್ರಮಗಳಲ್ಲಿ ಬಿತ್ತರಿಸಿದ್ವಿ. ಏನು ಹೇಳ್ತೀರಿ? ನಾವು ಇವತ್ತು ಆಹಾರದಲ್ಲಿ ಹಣ್ಣುಗಳ ಪಾತ್ರ ಎಷ್ಟು ಮುಖ್ಯ ಅನ್ನುವಂಥದ್ದು, 365 ದಿನವೂ ಸಿಗುವಂತಹ ಹಣ್ಣುಗಳಲ್ಲಿ ಬಾಳೆಹಣ್ಣು ಅನ್ನೋದ್ರ ಬಗ್ಗೆ ನಾವೊಂದಿಷ್ಟು ತಿಳ್ಕೊಳ್ಳೋಣ. ಇವತ್ತೆಲ್ಲ ಒಂದು ದೇವರಿಗೆ ಏನೋ ಪೂಜೆಗಿರಬೇಕು ಅಥವಾ ಎಡೆ ಕೊಡಕ್ಕಿರಬೇಕು ಅನ್ನುವಂಥ ಮನೋಭಾವನೆ. ಎಷ್ಟೋ ಜನ ಅದನ್ನು ಬೆಳೆದ್ರು ಬಾಳೆಹಣ್ಣಿನಲ್ಲಿ ಇಷ್ಟು ಅನುಕೂಲ ಇದೆ ಅನ್ನೋಂಥ ತಿಳುವಳಿಕೆನೂ ನಮಗೆ ಇಲ್ದಲೇ ಇರೋದ್ರಿಂದ ಇವತ್ತು ನಮಗೆ ಆರೋಗ್ಯದಲ್ಲಿ ಹಣ್ಣುಗಳ ಮಹತ್ವ ಸರಿಯಾಗಿ ತಿಳಿತಾ ಇಲ್ಲ. ಅದರಲ್ಲೂ ಬಾಳೆಹಣ್ಣಿನ ಬಗ್ಗೆ ಯಾಕೆ ನನಗೆ ಬಹಳ ಅಭಿಮಾನ, ಪ್ರೀತಿ ಅಂತಂದ್ರೆ, ಬಾಳೆಹಣ್ಣು ಬರೀ ದೇವರಿಗೆ ಎಡೆ ಕೊಡೋಕಷ್ಟೇ ಅಲ್ಲ, ನಮ್ಮ ಆರೋಗ್ಯದಲ್ಲೂ ಅದ್ಭುತವಾದಂಥ ಔಷಧಿಯನ್ನ ಕೊಡುತ್ತೆ ಅನ್ನುವಂಥದ್ದು. ಅಂದರೆ ಅದು ಅಷ್ಟು ಮೆಡಿಸನ್ ಇದೆ ಅಂತ ಅದರಲ್ಲಿ. ಅಂದರೆ ಅರ್ಥ ಮಾಡ್ಕೊಳ್ಳಿ, ಒಂದು ಬಾಳೆಹಣ್ಣು 2 ಗಂಟೆ ಜಿಮ್ಮಲ್ಲಿ ವರ್ಕ್ ಮಾಡ್ತೀವಲ್ಲ, ಅಥವಾ 2 ಗಂಟೆ ಭಾಳ ಶ್ರಮಪಟ್ಟು ಕೆಲಸ ಮಾಡ್ತೀವಲ್ಲ, ಅಷ್ಟು ಎನರ್ಜಿ ಏನು ಖರ್ಚಾಗುತ್ತೆ, ಅಷ್ಟು ಎನರ್ಜಿಯನ್ನು ಮತ್ತೆ ಮರಳಿ ಕೊಡುವಂಥ ಏನಾದ್ರು ಒಂದು ಗುಣ ಇದ್ದರೆ ಅದು ಬಾಳೆಹಣ್ಣಿನಲ್ಲಿ ಒಂದು. ಎರಡನೇದು, ಬಾಳೆಹಣ್ಣು ಇನ್ನೂ ಎಷ್ಟು ಅದ್ಭುತವಾದಂಥದ್ದು ಅಂತಂದರೆ, ಯಾರಿಗೆ ನಿಶಕ್ತಿ ಇರುತ್ತೆ, ಯಾರಿಗೆ ಕೆಲಸದಲ್ಲಿ ಆಸಕ್ತಿ ಇರೋದಿಲ್ಲ ಅಂಥವರಿಗೆ, ಅಥವಾ ಒಂಥರ ಮಂಕಾಗಿರ್ತಾರೆ, ಅವರಿಗೆ ಬಾಳೆಹಣ್ಣು ತಿನ್ನಿಸ್ತಾ ಬನ್ನಿ, ಅವರಲ್ಲಿ ಲವಲವಿಕೆ, ಚೈತನ್ಯ ಜಾಸ್ತಿ ಆಗ್ತಾ ಹೋಗುತ್ತೆ. ಕೆಲವು ಜನ ತಪ್ಪು ತಿಳ್ಕೊಂಡಿದ್ರೆ ಬಾಳೆಹಣ್ಣು ತಿಂದರೆ ದಪ್ಪ ಆಗ್ತಾರೆ, ಅಥವಾ ಬಾಳೆಹಣ್ಣು ತಿಂದರೆ ಕಫ ಆಗುತ್ತೆ, ಬಾಳೆಹಣ್ಣು ತಿಂದರೆ ಶೀತ ಆಗುತ್ತೆ, ಮಕ್ಕಳಿಗಂತೂ ತಿನ್ಸೋದೇ ಇಲ್ಲ. ಈ ಥರದ ಮನಸ್ಥಿತಿಯಲ್ಲಿ ಇದ್ರೆ ದಯಮಾಡಿ ತಾಯಂದ್ರೆ ಆ ಥರ ಅನ್ಕೋಬೇಡಿ. ಬಾಳೆಹಣ್ಣು ಇದೆಯಲ್ಲ, ಅದರಲ್ಲಿರುವಂಥ ಒಂದಿಷ್ಟು ಗುಣಗಳು ನಮ್ಮ ಆರೋಗ್ಯದ ಮೇಲೆ ಬಹಳ ಪರಿಣಾಮವನ್ನು ಬೀರ್ತದೆ. ಇನ್ನೂ ನಿಮಗೆ ಗೊತ್ತಿರಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆಯುವಂಥ ಕ್ರೀಡೆಗಳು ಅಂತ ಏನು ಕರಿತೀವಿ, ಆಟಗಳು ಅಂತ ಏನು ಕರಿತೀವಿ, ಒಲಿಂಪಿಕ್ಸ್ ಇರ್ಬೋದು, ಅಥವಾ ವಿಶ್ವಕಪ್ ಕ್ರಿಕೆಟ್ ಅಂತ ಇರ್ಬೋದು, ಹಾಕಿ ಇರ್ಬೋದು, ಯಾವುದೇ ಇರಲಿ, ಯಾವುದೇ ಆಟಗಾರರು ಆ ದೇಶಕ್ಕೆ ಹೋಗಿ ಆಟ ಆಡಬೇಕು ಅಂತಂದ್ರೆ, ಅಥವಾ ಅಲ್ಲಿಗೆ ಹೋಗಬೇಕು ಅಂದ್ರೆ, ಅಲ್ಲಿ ಕೇಳೋದು ಮೊದಲು ನಮ್ಮ ಆಟಗಾರರಿಗೆ ಬಾಳೆಹಣ್ಣಿನ ವ್ಯವಸ್ಥೆಯನ್ನ ನೀವು ಮಾಡಿರಬೇಕು ಅಂತ. ಮಧ್ಯದಲ್ಲಿ ಅವ್ರಿಗೆ ಏನಾದ್ರು ಆಯಾಸ ಅಂತ ಅನಿಸಿದ್ರೆ, ಅಥವಾ ನಿಶಕ್ತಿ ಅಂತ ಅನಿಸಿದ್ರೆ, ಅವ್ರು ತಿನ್ನೋದೇ ಬಾಳೆಹಣ್ಣು. ಅಂದ್ರೆ ಅಷ್ಟು ಲಾಭ ಇದೆ, ಮತ್ತೆ ಯಾವಾಗಲೂ ಸಿಗುತ್ತೆ, ಕಡಿಮೆ ಬೆಲೆ, ಅಥವಾ ಬೆಳಕಬಹುದು. ನಮ್ಮ ಹಿತ್ತಲು ಇದ್ರೆ ಅಲ್ಲೇ ಬೆಳ್ಕೊಂಡು ತಾವು 365 ತಿನ್ಬಹುದು. ಅಂಥ ಒಂದು ಅದ್ಭುತವಾದಂಥ ಗುಣ ಇರುವಂಥ ಬಾಳೆಹಣ್ಣನ್ನು ಇವತ್ತು ನಾವೇನು ಅನ್ಕೊಂಡಿದ್ವಿ, ದೇವರಿಗೆ ಎಡೆ ಕೊಡಕ್ಕೆ ಮಾತ್ರ ಅಂತ. ಅದಕ್ಕೆ ದೇವ್ರು ಹೇಳ್ತಾನೆ, ನೀವು ನನಗೆ ಎಡೆ ಕೊಡೋ ಬದಲು ನೀವೇ ತಿನ್ನಿ, ನೀವೇ ಚೆನ್ನಾಗಿರಿ, ನೀವು ನನ್ನ ಬಂದು ಆರೋಗ್ಯ ಚೆನ್ನಾಗಿರಬೇಕು, ಏನು ಮಾಡಬೇಕು ದೇವ್ರೆ ಅಂತ ಕೇಳೋದ್ರ ಬದಲು ಅದನ್ನೇ ನೀವು ತಿಂದರೆ ನಿಮ್ಮ ಆರೋಗ್ಯ ತುಂಬ ಚೆನ್ನಾಗಾಗತ್ತೆ ಅನ್ನುವಂಥದ್ದನ್ನು ಬಹಳ ಸೂಕ್ಷ್ಮವಾಗಿ ಹೇಳ್ತಾ ಇರ್ತಾನೆ. ಕೇಳಿದ್ರೆ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿಚಾರಗಳನ್ನು ಹಂಚಿಕೊಂಡವರು ಬೇಲೂರು ತಾಲೂಕು ಅಡಗೂರು ಗ್ರಾಮದ AR ಚೇತನ್ ಕುಮಾರ್ ಅವರು. ಅವರ ಸಂಪರ್ಕಕ್ಕೆ 944 97 20 260. ಶತ್ರುಗಳೇ, ಆರ್ಥಿಕ ಪರಿಸ್ಥಿತಿಗಳನ್ನು ನೋಡ್ತಾ ಹೋದರೆ ಎಷ್ಟೋ ಜನಗಳು ನಾವು ಬಡವರು 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 ಅಂತ ಅಂದ್ಕೊಂಡೆ ಜೀವನ ಮಾಡೋದಿದೆ. ಬಡತನ ಎಲ್ಲಿದೆ, ಹೇಗಿದೆ ಅನ್ನೋದನ್ನು ತಿಳ್ಕೊಳ್ತಾ ಹೋದರೆ
ಎಲ್ಲೂ ಇಲ್ಲ ಅನ್ನೋ ರೀತಿಯಲ್ಲಿ ಜನ ಮಾತಾಡೋರಿದ್ದಾರೆ. ಆದರೆ ಕೆಲವೊಬ್ಬರಂತೂ ಎಲ್ಲೊಡೆದ್ರೂ ಬಡತನ ಅನ್ನೋ ಮಾತುಗಳನ್ನು ಹೇಳ್ತಾ ಇರ್ತಾರೆ. ಏನಂತೀರಿ ಚೇತನ್ ಕುಮಾರ್ ಅವರೇ? ಖಂಡಿತ ಬಡತನ ಅನ್ನೋದು ಹಣದಲ್ಲಲ್ಲ ಅಥವಾ ಅಂತಸ್ತಿನಲ್ಲ ಇರೋದು. ಬಡತನ ಅನ್ನೋದು ಇರೋದು ಮನಸ್ಸಿನಲ್ಲಿ. ಕೆಲವು ಜನ ಎಲ್ಲ ಇರುತ್ತೆ, ಅವರ ಹೃದಯ ಬಡವಾಗಿರುತ್ತೆ. ಒಬ್ಬ ಅವನಲ್ಲಿ ಬಡತನ ಇರುತ್ತೆ, ಆದರೆ ಅವರ ಹೃದಯ ವಿಶಾಲತೆ ಇರುತ್ತೆ. ಅದನ್ನು ನಾವು ಸರಿಯಾಗಿ ತಿಳ್ಕೋಬೇಕು. ಬಡತನ ಅನ್ನೋದು ಯಾವ ಮನಸ್ಥಿತಿಯಲ್ಲಿ ಇದೆ ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ ಬಿಟ್ಟರೆ ಬೇರೆ ಇನ್ನು ಹೊರಗಿನ ನಮ್ಮ ಅಂತಸ್ತು, ಹಣ, ಅಧಿಕಾರದ ಮೇಲೆ ನಿರ್ಧಾರ ಆಗೋದಿಲ್ಲ. ಹಾಗಾಗಿ ನಮ್ಮ ಮನೋಭಾವನೆಗಳು ಯಾವತ್ತೂ ಅದು ಎತ್ತರದಲ್ಲಿರಬೇಕು. ಹಂಗಂದ್ರೆ ಏನು? ಇದಕ್ಕೊಂದು ಘಟನೆ ನೋಡಿ ಹೇಗಿರುತ್ತೆ, ಇಲ್ಲಿ ಯಾರು ಬಡವರು ಅನ್ನೋದನ್ನು ನೀವೇ ಯೋಚನೆ ಮಾಡಿ. ನಾನು ಹೇಳೋದಕ್ಕಿಂತ ಈ ಮಾತನ್ನು ಕೇಳಿದಾಗ ನಿಮಗೆ ಗೊತ್ತಾಗ್ತದೆ. ಹೀಗೆ ಗಂಡ ಹೆಂಡತಿ ಮಕ್ಕಳು ಪ್ರವಾಸಕ್ಕೆ ಹೋಗಿರ್ತಾರೆ. ಹೋದಂಥ ಸಂದರ್ಭದಲ್ಲಿ ಹೋಟೆಲಲ್ಲಿ ಮಗುವಿಗೆ ಹಾಲು ಬೇಕು ಅಂತ ಹೇಳಿ ಕುಡ್ಸೋಣ ಅಂತ ಹೇಳಿ ಒಂದು ಹೋಟೆಲ್ ಹತ್ರ ನಿಲ್ಲಿಸ್ತಾರೆ. ತಿಂಡಿ ತಿಂತಾರೆ. ತಿಂಡಿ ಎಲ್ಲ ಆದ್ಮೇಲೆ ರೀ ಮಗುವಿಗೆ ಹಾಲು ತಗೊಳೋದನ್ನ ಮರ್ತೇ ಬಿಟ್ವಲ್ಲ ಅಂತ ಹೇಳಿ ಕೇಳ್ತಾರೆ. ಒಂದು ಸ್ಟಾರ್ ಹೋಟೆಲ್ ಅಂತ ಅನ್ಕೊಳ್ಳಿ. ಅವಾಗ ಅಲ್ಲಿ ಮಗುವಿಗೆ ಒಂದು ಲೋಟ ಹಾಲು ಕೊಡಿ ಅಂತ ಕೇಳ್ತಾರೆ. ಅವಾಗ ಅಲ್ಲಿನ ಊಟವನ್ನ ತಿಂಡಿಯನ್ನು ತಂದ್ಕೊಡುವಂತ ವ್ಯಕ್ತಿ ಅದಕ್ಕೊಂದಿಷ್ಟು ಹಣ ಆಗತ್ತೆ, ಹಣ ಕೊಡಬೇಕು. ಕೊಡನ್ ಕೊಡಿ, ಅದಕ್ಕೇನಂತೆ, ಮಗುವಿಗೆ ಹಾಲು ಬೇಕು ಅಂದಾಗ ಅದನ್ನ ಹಣ ಕೊಡೋಣ ಅಂತ ಹೇಳಿ ಹೇಳ್ತಾರೆ. ತಂದು ಕೊಡ್ತಾರೆ. ಒಂದು ಲೋಟ ಹಾಲಿಗೆ ಇಷ್ಟು ಬಿಲ್ ಆಗುತ್ತೆ. ಕೊಟ್ಟು ಮಗುವಿಗೆ ಹಾಲು ಕುಡಿಸ್ತಾರೆ. ಕುಡಿಸಿ ಇನ್ನೇನು ಹೊರಟು ಇನ್ನು ಕಾರಿಗೆ ಹತ್ತೋ ಸಂದರ್ಭದಲ್ಲಿ ತಾಯಿಗೆ ಮತ್ತೊಂದು ಯೋಚನೆ ಬರುತ್ತೆ. ಮುಂದೆ ಹೋಗ್ತಾ ಹೋಗ್ತಾ ಹೋಟೆಲ್ ಇರುತ್ತೋ ಇಲ್ಲೋ ಗೊತ್ತಿಲ್ಲ ರೀ, ಮತ್ತೆ ಒಂದು ಫ್ಲಾಸ್ಕಲ್ಲಿ ಹಾಲು ಹಾಕ್ಸ್ಕೋಬೇಕಾಗಿತ್ತಲ್ಲ, ಮರ್ತೆ ಬಂದ್ವಲ್ಲ ಅಂತೇಳಿ. ಅವಾಗ ಗಂಡ ಅಂತಾನೆ, ಮತ್ತೇನು ಹೋಟೆಲ್ಗೆ ಹೋಗೋದು, ಹೊರಗಡೆನೆ ಚಿಕ್ಕ ಅಂಗಡಿ, ಗೂಡ ಅಂಗಡಿ ಇದೆ, ಇಲ್ಲೂ ಟೀ ಕಾಫಿ ಏನೋ ಸಿಗುತ್ತೆ, ಇಲ್ಲೂ ಹಾಲು ಸಿಗ್ಬೋದು, ಕೇಳೋಣ ಅಂಥೇಳಿ ಆ ಚಿಕ್ಕ ಅಂಗಡಿಯಲ್ಲಿ ಹೋಗಿ ಕೇಳ್ತಾರೆ. ಮಗುವಿಗೆ ಒಂದು ಲೋಟ ಹಾಲು ಸಿಗುತ್ತಾ, ಕೊಡ್ತೀರಾ? ಕೊಡೋಣ, ಇದಕ್ಕೆ ಅಂತ ತಗೊಳ್ಳಿ, ಕೊಡ್ತಾನೆ. ಮತ್ತು ಎಷ್ಟು ಅಮೌಂಟು? ಮಕ್ಕಳಿಗೆಲ್ಲ ಹಣ ತಗೊಳಕ್ಕಾಗತ್ತಾ? ಹೋಗಿ ಮಗುವಿಗೆ ಕುಡಿಸಿ, ನಮಗೆ ಇದೊಂದು ಖುಷಿ ಅಂತ ಹೇಳಿ ಹೇಳ್ತಾರೆ. ಅವಾಗ ಅವನೇ ಒಂದು ಕ್ಷಣ ಯೋಚನೆ ಮಾಡ್ತಾರೆ. ಅಂಥ ಸ್ಟಾರ್ ಹೋಟೆಲ್ಗೆ ಹೋಗಿದ್ವಿ, ಅಲ್ಲೂ ಇದೇ ರೀತಿ ಹಾಲು ಕೇಳಿದ್ವಿ, ಅಲ್ಲಿ ಹಣ ಕೇಳಿದ್ರು. ಇವನು ಚಿಕ್ಕ ಗೂಡಂಗಡಿ ಇಟ್ಕೊಂಡು ತನ್ನ ಹೊಟ್ಟೆ ಬಟ್ಟೆಗೆ ಇದೆಯೋ ಇಲ್ವೋ ಗೊತ್ತಿಲ್ಲ, ಇಲ್ಲೂ ಹಾಲು ಕೇಳಿದ್ವಿ. ಅವನಂದ ಮಗುವಿಗಲ್ವಾ ಅಂದ. ಅಲ್ಲಿ ಹಣ ಕೇಳಿದ್ರು, ಇಲ್ಲಿ ಏನೂ ಕೇಳಲಿಲ್ಲ. ಅಲ್ಲಿ ಸಿರಿವಂತಿಕೆ, ಇಲ್ಲಿ ಬಡತನ. ಹಾಗಾದ್ರೆ ನಿಜವಾದ ಬಡವರು ಯಾರು? ಹೋಟೆಲ್ ಮಾಲೀಕರೋ ಅಥವಾ ಸ್ಟಾರ್ ಹೋಟೆಲ್ನವರೋ ಗೂಡ ಅಂಗಡಿಲಿರೋ ಅನ್ನೋದನ್ನು ನೀವೇ ಯೋಚಿಸಿ ಕೇಳುಗರೆ. ಯಾವತ್ತೂ ಮನಸ್ಸು ಬಡವಾಗಬಾರ್ದು. ಮನಸ್ಸು ಯಾವತ್ತೂ ಸಿರಿವಂತಿಕೆಯಲ್ಲಿದ್ದರೆ ಅವನು ಯಾವತ್ತೂ ಸಿರಿವಂತ. ಮನಸ್ಸು ಬಡವಾದರೆ ಅವನು ಎಷ್ಟೇ ಸಿರಿವಂತನಿದ್ರೂ ಅವನು ಬಡವನೇ. ಒಳ್ಳೆಯ ವಿಚಾರ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕೇಳುಗರೆ, ಇದುವರೆಗೆ ಬಡತನದ ಬಗ್ಗೆ, ಬಡ ಮನಸ್ಸಿನ ಬಗ್ಗೆ ಮಾತುಗಳನ್ನು ಪ್ರಸ್ತಾಪ ಮಾಡಿದವರು ಬೇಲೂರು ತಾಲೂಕು ಅಡಗೂರಿನ AR ಚೇತನ್ ಕುಮಾರ್ ಅವರು. ಅವರ ಸಂಪರ್ಕಕ್ಕೆ 944 97 20 260. ಶ್ರೋತೃಗಳೇ, ಈಗಲೂ ದಾನ ಮಾಡೋರಿದ್ದಾರೆ, ಹಿಂದೆನೂ ಇದ್ದರು ಮುಂದೆನೂ ಇರ್ತಾರೆ ಅಂತ ಅಂದ್ಕೊಂಡು ಮಾತಾಡೋದಿದೆ. ಕೆಲವೊಬ್ರು ಇದ್ರೂ ಕೊಡೋದಿಲ್ಲ, ಕೇಳಿದ್ರೂ ಕೊಡೋದಿಲ್ಲ, ಬಿಚ್ಚೋದಿಲ್ಲ, ಇಟ್ಟು ಕೆಟ್ಟ, ಕೊಟ್ಟು ಕೆಟ್ಟ ಅಂತ ಅಂದ್ಕೊಂಡು ಹೇಳೋದಿದೆ. ಏನಂತೀರಿ? ಖಂಡಿತ. ಕೆಲವು ಜನ ಇದ್ರೂ ಕೊಡೋದಿಲ್ಲ, ಕೆಲವು ಜನ ಇಲ್ಲದೆ ಹೋದರೂ ಕೊಡೋ ಒಂದು ಮನೋಭಾವನೆ ಇರುತ್ತೆ. ಯಾವಾಗ ಗೊತ್ತಾಗತ್ತೆ ಅಂತಂದ್ರೆ ಅವರಿಗೆ ಆ ಸನ್ನಿವೇಶಗಳು ಬಂದಾಗ ಅವರಿಗೆ ಅದರ ಮಹತ್ವ ಗೊತ್ತಾಗತ್ತೆ. ಈ ಒಂದು ಘಟನೆ ಇದೆಯಲ್ಲ, ನಿಜವಾಗ್ಲೂ ಬಹಳ ದೊಡ್ಡ ಸಂದೇಶವನ್ನ ಅಥವಾ ಮೆಸೇಜ್ ಅನ್ನ ನಮಗೂ ನಿಮಗೂ ಖಂಡಿತ ಕಲಿಸ್ತದೆ ಸ್ನೇಹಿತರೆ. ಯಾರಿಗೆ ಯಾವ ಸಂದರ್ಭದಲ್ಲಿ ನಮ್ಮನ್ನ ಯಾರು ಯಾವ ಮೂಲಕ ಪರೀಕ್ಷಿಸ್ತಾರೋ ಗೊತ್ತಾಗೋದಿಲ್ಲ ಅಂತೇಳಿ. ಹೀಗೆ ಒಂದು ಊರಿಗೆ ಒಬ್ಬ ರಾಜ ಬರೋರಿರ್ತಾರೆ. ಇಂಥ ದಿನ ಅಂತ ಹೇಳಿ ಆ ಊರಿಗೆಲ್ಲ ಪ್ರಚಾರ ಆಗುತ್ತೆ. ಒಂದು ಗ್ರಾಮಕ್ಕೆ ಒಬ್ಬ ರಾಜ ಬರ್ತಾನೆ ಅಂದ್ರೆ ಎಷ್ಟು ಖುಷಿ ಇರಬೇಡ. ಇವತ್ತಿನ ದಿನಮಾನದಲ್ಲಿ ಒಬ್ಬ ದೇಶದ ಉನ್ನತ ಹುದ್ದೆಯಲ್ಲಿರುವಂತಹ ಪ್ರಧಾನಮಂತ್ರಿ ಒಂದು ಕುಗ್ರಾಮಕ್ಕೆ ಬರ್ತಾರೆ ಅಂದ್ರೆ ಎಷ್ಟು ಖುಷಿ ಆಗ್ಬೇಡ. ಅಂತಹ ಒಂದು ಖುಷಿ ಆ ಊರಿನ ಜನತೆಗಿರುತ್ತೆ. ಊರು ತುಂಬಾ ತಳಿರು ತೋರಣ ಎಲ್ಲ ಆಗಿರುತ್ತೆ. ಆದ್ರೆ ರಾಜ ಬರೋಕ್ಕಿಂತ ಮುಂಚೆ ಹಿಂದಿನ ದಿನ ಆ ಊರಿಗೆ ರಾಜನ ಆಸ್ಥಾನದ ಸೈನಿಕರು, ಮಂತ್ರಿಗಳು ಬರ್ತಾರೆ. ಬಂದ್ಬಿಟ್ಟು ಊರಿನ ಜನಗಳ ಮನೆಗಳಿಗೆ ಹೋಗಿ ನೀವು ಬೆಳೆದಿರುವಂತ ಏನಾದ್ರೂ ಒಂದಿಷ್ಟು ದವಸ ಧಾನ್ಯವನ್ನ ತಾವು ಕೊಡಬಹುದು ಅಂತೇಳಿ ಮನೆ ಹತ್ರ ಹೋಗ್ತಾರೆ. ಒಬ್ಬರ ಹತ್ರ ಗೋಡನ್ ತುಂಬಾ ಭತ್ತ ಇರುತ್ತೆ ಅಥವಾ ರಾಗಿ ಇರುತ್ತೆ, ಜೋಳ ಇರುತ್ತೆ. ಅದರಲ್ಲಿ ಸ್ವಲ್ಪ 1 ಕೆಜಿನ 2 ಕೆಜಿನ ಕೊಡ್ತಾರೆ. ಒಬ್ಬೊಬ್ಬರ ಹತ್ರ ಪಾಪ ಏನೂ ಇರಲ್ಲ, ಒಂದು ತಮ್ಮಿಗೆ ಅವತ್ತಿನ ದಿನಕ್ಕೆ ಆಗುವಷ್ಟು ಅಷ್ಟೇ ಬೆಳ್ಕೊಂಡಿರ್ತಾರೆ. ಪಾಪ ರಾಜ ಕೇಳ್ತಾನೆ ಅಂದ್ರೆ ಕೊಡ್ಲೇಬೇಕು ಅಂತೇಳಿ ತಮ್ಮಲ್ಲಿ ಇದ್ದಂತ ಅರ್ಧ ಚೀಲದಲ್ಲಿ ಅದ್ರಾಗೂ ಒಂದು ಅರ್ಧ ಕೊಟ್ಟು ಕಳಿಸ್ತಾರೆ. ಈ ತರದೆಲ್ಲ ನಡೆಯುತ್ತೆ. ಯಾರ್ಯಾರು ಏನೇನು ಕೊಟ್ಟರು ಎಲ್ಲ ಪಟ್ಟಿಗಳನ್ನ ಮಾಡ್ಕೊಂಡು ಬರ್ತಾರೆ. ಮಾರನೇ ದಿನ ರಾಜನ ಆಗಮನ ಆಗತ್ತೆ. ಊರು ತುಂಬಾ ಎಲ್ಲ ಸೈನಿಕರು, ತಳ್ಳಿರು ತೋರಣಗಳ ನಡುವೆ ಆ ಕುದುರೆ ಸಾರೋಟಿನಲ್ಲಿ
ಮೇಲೆ ಬರೋದು, ಆ ಕಿರೀಟ ಹತ್ರದಿಂದ ನೋಡುವಂತ ಖುಷಿನೇ ಬೇರೆ ಇರುತ್ತೆ. ಎಲ್ಲ ಖುಷಿ ಆಗ್ತಾರೆ, ಎಲ್ಲ ನೋಡ್ತಾರೆ. ನೋಡಿ ಆದ್ಮೇಲೆ ಒಂದು ಚಿಕ್ಕ ಕಾರ್ಯಕ್ರಮ ಇರುತ್ತೆ, ರಾಜ ಆಸೀನರಾಗ್ತಾರೆ. ಎಲ್ಲ ಊರು ತುಂಬಾ ಜನನು ಕೂತ್ಕೊಂಡು ಏನ್ ಹೇಳ್ಬೋದು, ರಾಜ ನಮ್ಮ ಹತ್ರನೇ ಕೇಳಿಸ್ಕೊಂಡು ಬಂದ್ರಲ್ಲ ಅನ್ನುವಂತ ಮನೋಭಾವನೆ ಅನೇಕ ಜನರಲ್ಲಿ ಇರುತ್ತೆ. ಆಯ್ತು, ರಾಜ ಹೇಳ್ತಾರೆ, ಎಲ್ಲ ಸುಭಿಕ್ಷವಾಗಿ ಎಲ್ಲ ನಡೀತಾ ಇದೆಯಾ, ತುಂಬಾ ಚೆನ್ನಾಗಿದ್ದೀರಾ, ಎಲ್ಲ ತರದ ಮಾತುಗಳನ್ನ ಆಡ್ತಾ ಗಾಂಭೀರ್ಯದ ಮಾತುಗಳನ್ನೆಲ್ಲ ಹೇಳಿದ್ಮೇಲೆ ಕೊನೆಗೆ ಒಂದು ಮಾತು ಹೇಳ್ತಾನೆ, ನಿಮ್ಮ ಊರಿಗೆ ನಮ್ಮ ಸೈನಿಕರು, ನಮ್ಮ ಮಂತ್ರಿಗಳು ಬಂದಿದ್ರಲ್ವಾ ಮುಂಚೆನೆ? ಹೌದು ಬಂದಿದ್ರು. ಏನ್ ಕೇಳಿದ್ರು? ನೀವು ಬೆಳೆದಿರುವಂತ ಏನಾದ್ರು ಒಂದಿಷ್ಟು ಇದ್ರೆ ಕೊಡಿ ಅಂತ ಕೇಳಿದ್ರು. ಕೆಲವು ಜನ ಕೊಟ್ವಿ, ಇನ್ನು ಕೆಲವು ಜನ ಮನ್ಸಲ್ಲೇ ಅನ್ಕೊಂತ ಇದ್ರು, ಇಷ್ಟೆಲ್ಲ ಆಡಂಬರ ಇಷ್ಟೆಲ್ಲ ಇರ್ಬೇಕಾದ್ರೆ ಇವ್ರೇನ್ ಬಡವರು ಅಂತ ನಮ್ಮ ಹತ್ರನೇ ಕಿತ್ಕೊಂಡ್ರಲ್ಲ ಅನ್ನುವಂಥದ್ರಲ್ಲಿ ಹಂಗೆ ಯೋಚನೆ ಮಾಡ್ತಾ ಇದ್ರು. ಅವಾಗ ರಾಜ ಮುಂದುವರೆದು ಒಂದು ಮಾತು ಹೇಳಿದ್ರು, ತಾವೆಲ್ಲ ಕೊಟ್ಟಿರುವಂತ ಪಟ್ಟಿ ನನ್ನ ಹತ್ರ ಕೊಟ್ಟಿದ್ದಾರೆ ಮಂತ್ರಿಗಳು, ತಾವೇನೇನು ದವಸ ಧಾನ್ಯ ಕೊಟ್ಟಿದ್ರಿ, ಎಷ್ಟೆಷ್ಟು ಕೊಟ್ಟಿದ್ದೀರಿ ಅಂತೇಳಿ. ಆ ಪಟ್ಟಿಯ ಪ್ರಕಾರ ತಾವೇನು ಕೊಟ್ಟಿದ್ದೀರೋ ಅದಕ್ಕೆ ಪರ್ಯಾಯವಾಗಿ ನಾಳೆ ನಿಮ್ಮ ಮನೆಗೆ ನಮ್ಮ ಆಸ್ಥಾನದಿಂದ ಅಷ್ಟು ತೂಕ ಬರುವಂತ ವಜ್ರ ವೈಡೂರ್ಯಗಳು ನಮ್ಮ ಸೈನಿಕರು, ನಮ್ಮ ಮಂತ್ರಿಗಳು ತಲುಪಿಸ್ತಾರೆ ಅನ್ನುವಂತ ಮಾತನ್ನ ಹೇಳ್ತಾನೆ. ಆಗ ಅಲ್ಲೇ ಕೂತಿದ್ದಂತ ದೊಡ್ಡ ದೊಡ್ಡ ಸಿರಿವಂತರು ಗೋಡನ್ ತುಂಬಾ ರಾಗಿ ಇತ್ತು, ಭತ್ತ ಇತ್ತು, ಏನಾದ್ರೂ ಒಂದೊಂದು ಚೀಲ ಒಂದೊಂದು ಕುಂಟಾಲ್ ಕೊಟ್ಟಿದ್ರು, ಒಂದೊಂದು ಕುಂಟಾಲ ಬಂದ್ರು ನಾನು ಇನ್ನೂ ಎಷ್ಟು ಶ್ರೀಮಂತನಾಗ್ತಾ ಇದ್ದೆ ಅಂತಾರೆ. ಎಷ್ಟೋ ಬಡವರು ಏನೂ ಇರಲಿಲ್ಲ, ಕೊಟ್ಟಿದ್ರು, ಅವರ ಬಡತನ ನಿವಾರಣೆ ಆಗಿತ್ತು. ಇದ್ದವರು ಕೊಡ್ಲಿಲ್ಲ, ಇಲ್ಲದೆ ಹೋದವರು ಕೊಟ್ಟಿದ್ರು. ಜೀವನ ಹೀಗೂ ಇರುತ್ತೆ ಅನ್ನೋದು ಎಷ್ಟೋ ಸಾರಿ ಅರ್ಥ ಆಗೋದಿಲ್ಲ. ಒಳ್ಳೆ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿದ್ರಿ, ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕೇಳುಗರೆ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಿತವಚನಗಳನ್ನು ಹೇಳಿದವರು ಬೇಲೂರು ತಾಲೂಕು ಅಡಗೂರಿನ AR ಚೇತನ್ ಕುಮಾರ್ ಅವರು. ಜೀವನದಲ್ಲಿ ಬಾಲ್ಯ, ಯೌವನ, ದಾಂಪತ್ಯ ಜೀವನ, ಹಾಗೆ ವೃದ್ಧಾಪ್ಯ, ಈ 4-6 ಹಂತಗಳು ನಮಗೆ ಬಂದೇ ಬರ್ತವೆ. ಎಷ್ಟೋ ಜನ ಯೌವನದಲ್ಲಿದ್ದಾಗ, ವಯಸ್ಕರಾಗಿದ್ದಾಗ ಬಹಳ ಸಂತೋಷದಿಂದ ಮಾತಾಡೋದಿದೆ, ಸಂತೋಷದಿಂದ ಕೆಲಸ ಮಾಡೋದಿದೆ. ಕೆಲವು ಜನ ಬಾಲ್ಯದಿಂದ ಅಂತ್ಯ ಆಗೋ ತನಕ ಲವಲವಿಕೆಯಿಂದ, ಕ್ರಿಯಾಶೀಲತೆಯಿಂದ, ಸಂತೋಷದಿಂದ ಸಾರ್ಥಕವಾದ ಜೀವನವನ್ನು ಮಾಡ್ತಾ ಆದರ್ಶಪ್ರಾಯರಾಗ್ತಾರೆ. ಉಳಿದವರು ಗತಿ ಏನು? ಉಳಿದವರು ಯಾಕೆ ಹೀಗಾದರು? ಏನು ಹೇಳ್ತೀರಿ ಚೇತನ್ ಕುಮಾರ್ ಅವರೇ? ಇವತ್ತೆಲ್ಲ ದೊಡ್ಡ ದೊಡ್ಡ ಮಹಾನ್ ವ್ಯಕ್ತಿಗಳು, ಮಹಾತ್ಮರು, ಸಂತರು, ಯೋಗಿಗಳು ಅಂತ ಏನು ಕರಿತೀವಿ, ಅವರು ಎಲ್ಲರೂ ನಮ್ಮ ತರನೇ ತಂದೆ ತಾಯಿ ಗರ್ಭದಲ್ಲೇ ಜನನ ತಾಳಿ ಆ ಮಟ್ಟನ ಒಂದು ಸಾಧನೆಯನ್ನ ಮಾಡಲಿಕ್ಕೆ ಕಾರಣ ಅವರ ಒಂದು ಮನಸ್ಸಿನ ಯೋಚನೆಗಳು ಅಥವಾ ಮನಸ್ಸಿನ ಚಿಂತನೆಗಳು ಬದಲಾಗಿದ್ರಿಂದ. ನಾವು ಯೋಚನೆ ಮಾಡೋದೇ ಬೇರೆ, ಆ ವ್ಯಕ್ತಿಗಳು ಯೋಚನೆ ಮಾಡೋದೇ ಬೇರೆ. ಕಷ್ಟ ಸುಖ ಪ್ರತಿಯೊಬ್ಬ ಮನುಷ್ಯನಿಗೂ ಇರುತ್ತೆ. ಅವುಗಳನ್ನ ಹೇಗೆ ತಗೊಂಡು ನಿಭಾಯಿಸಿದೀವಿ ಅಥವಾ ನಿಭಾಯಿಸಿದರೆ ಅವರು ಅನ್ನೋದ್ರ ಮೇಲೆ ಅವರ ವ್ಯಕ್ತಿತ್ವ ದೊಡ್ಡದಾಗಿರುತ್ತೆ ಅಷ್ಟೇ. ನಮ್ಮ ನಡುವೆ ಆಗಿ ಹೋದಂತಹ, ಇವತ್ತು ಸಹ ಅವರನ್ನ ಸ್ಮರಿಸುವಂತ, ನೆನಪನ್ನ ಮಾಡಿಕೊಳ್ಳುವಂತ ಒಂದು ಕೆಲಸವನ್ನ ನಾವು ಮಾಡ್ತೀವಿ. ಅವರೇ ಸರ್ದಾರ್ ವಲ್ಲಭಾಯ್ ಪಟೇಲ್. ಇವತ್ತು ಅವರಿಗೆ ಒಂದು ವಿಶೇಷವಾದಂತ ಹೆಸರಿದೆ, ಉಕ್ಕಿನ ಮನುಷ್ಯ. ಅವ್ರು ಇದೇನು ಉಕ್ಕಿನ ಮನುಷ್ಯ ಅಂತಂತಾರೆ ಅಂತ ಕೆಲವು ಜನ ಯೋಚನೆ ಮಾಡಬಹುದು. ಎಲ್ಲರೂ ಅವರು ನಮ್ಮಂಗೆ ಇದ್ದಾರೆ, ಮತ್ತೆ ಅವ್ರಿಗೆ ಯಾಕೆ ಆ ತರದೊಂದು ಬಿರುದು ಅಂತೇಳಿ. ವ್ಯಕ್ತಿಯ ಜೀವನದಲ್ಲಿ ಒಂದು ಘಟನೆ ನಿಜವಾಗ್ಲೂ ಅವ್ರಿಗೆ ಆ ಹೆಸರು ಕೊಟ್ಟಿದ್ದು ಸಾರ್ಥಕ ಅಂತ ಅನಿಸ್ತದೆ. ಸರ್ದಾರ್ ವಲ್ಲಭಾಯ್ ಪಟೇಲ್ ರವರ ಜೀವನದಲ್ಲಿ ಏನ್ ನಡೆಯುತ್ತೆ? ಅವರು ಲಾಯರ್ ಆಗಿರ್ತಾರೆ. ಲಾಯರ್ ಆಗಿದ್ದು ಒಂದು ದಿನ ಹೀಗೆ ಕೋರ್ಟಿನಲ್ಲಿ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗೋ ಸಂದರ್ಭ ಇರುತ್ತೆ. ಅವರನ್ನು ಏನಾದ್ರೂ ಮಾಡಿ ಇದರಿಂದ ಬಚಾವ್ ಮಾಡಬೇಕು ಅಂತ ಹೇಳಿ ವಾದ ವಿವಾದ ನಡೀತಾ ಇರುತ್ತೆ. ಆ ವಾದ ಮಾಡುವಂತ ಸಂದರ್ಭದಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ಗೆ ಒಂದು ಚೀಟಿ ಕೊಡ್ತಾರೆ, ಯಾರೋ ಹೊರಗಿನಿಂದ ಬಂದು. ಆ ಚೀಟಿಯನ್ನು ನೋಡಿ ಹಂಗೆ ಇಟ್ಕೊಂಡು ಅವರು ತಮ್ಮ ವಾದವನ್ನ ಮುಂದುವರಿಸ್ತಾರೆ. ಮುಂದುವರಿಸಿದ ಮೇಲೆ ಎಲ್ಲ ಮುಗಿಯುತ್ತೆ. ಆ ವಾದದಲ್ಲಿ ಒಬ್ಬ ನಿರಪರಾಧಿಗೆ ಆ ಶಿಕ್ಷೆಯನ್ನ ತಪ್ಪಿಸುವಂತ ಕೆಲಸ ಆಗತ್ತೆ. ಆದ್ಮೇಲೆ ನ್ಯಾಯಾಧೀಶರಿಗೆ ಒಂದು ಕುತೂಹಲ ಆಗತ್ತೆ. ಇಟ್ಟೆಲ್ಲ ವಾದ ಮಾಡ್ಬೇಕಾರೆ ಯಾರೋ ಒಬ್ಬ ಬಂದು ಏನೋ ಒಂದು ಚೀಟಿ ಕೊಟ್ರಲ್ಲ, ಆದ್ರೂ ಸುಮ್ಮನೆ ಜೋಳಗೆ ಇಟ್ಕೊಂಡ್ರಲ್ಲ, ಏನು ಅಂತ. ಆವಾಗ ಕೇಳ್ತಾರೆ ಯಾರನ್ನ, ಸರ್ದಾರ್ ವಲ್ಲಭಾಯ್ ಪಟೇಲ್ನ, ನಮಗೇನೋ ಕುತೂಹಲ ತಡೆಯೋಕ್ಕಾಗ್ತಾ ಇಲ್ಲ, ಯಾರೋ ಒಬ್ರು ಚೀಟಿ ಕೊಟ್ಟರು, ಅದೇನು ಚೀಟಿ ಹೇಳ್ಬೋದಾ ಅಂತೇಳಿ. ಅವಾಗ ಅವರು ಹೇಳ್ತಾರೆ, ಏನೂ ಇಲ್ಲ, ಚೀಟಿ ತಂದುಕೊಟ್ಟಿದ್ದು ನನ್ನ ಹೆಂಡತಿ ಸಾವು ಬದುಕಿನ ನಡುವೆ ಆಸ್ಪತ್ರೆಯಲ್ಲಿ ಇದ್ದಾರೆ, ಅವ್ರು ಬದುಕೋದು ಕಷ್ಟ, ತಾವು ದಯಮಾಡಿ ಬೇಗ ಬರಬೇಕು ಅಂತ ಹೇಳಿ ಒಬ್ಬ ತಂದುಕೊಟ್ಟಿದ್ದಾನೆ ಅಷ್ಟೇ ಅಂತ. ಆವಾಗ ನ್ಯಾಯಾಧೀಶರಿಗೆ ಅನ್ಸುತ್ತಲ್ಲ, ಒಬ್ಬ ಹೆಂಡತಿ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾ ಇದ್ರೆ ನೀವು ನಿಲ್ಸಿ ಹೋಗ್ಬೋದಾಗಿತ್ತಲ್ಲ. ಅವ್ರು ಏನಂತ ಹೇಳ್ತಾರೆ ಅಂದ್ರೆ, ಅಲ್ಲಿ ನನ್ನ ಹೆಂಡತಿ ನಾನು ಹೋದ್ರೂ ಏನು ಬದುಕ್ಸಕ್ಕಾಗಲ್ಲ, ಆದ್ರೆ ಇಲ್ಲಿ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗೋದಿದೆಯಲ್ಲ, ಇದು ನನ್ನಿಂದ ಸಹಿಸಕ್ಕಾಗಲ್ಲ, ಅಲ್ಲಿ ನಾನು ಬದುಕ್ಸಕ್ಕಂತೂ ಸಾಧ್ಯ ಇಲ್ಲ, ಇಲ್ಲಿ ಬದುಕಿರುವಂಥ ವ್ಯಕ್ತಿಗೆ ಸುಮ್ಮನೆ ಶಿಕ್ಷೆ ಆಗತ್ತೆ, ಅದನ್ನು ಅವನನ್ನು ಬದುಕಿಸ್ಬೇಕು ಅನ್ನುವಂಥ ಉದ್ದೇಶಕ್ಕೋಸ್ಕರ ನಾನು ಅದನ್ನು ಇಟ್ಕೊಂಡು ನನ್ನ ವಾದವನ್ನು ಮುಂದುವರಿಸಿದೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಇದಕ್ಕೆ ಅವರು ಮಹಾತ್ಮರಾಗ್ತಾರೆ, ಇದಕ್ಕೆ ಅವರು ದೊಡ್ಡ ವ್ಯಕ್ತಿಗಳಾಗ್ತಾರೆ. ನಾವು ಪ್ರಾಯ ಬರ್ತೀವಿ, ಯೌವನ ಬರುತ್ತೆ, ಮುಂದೆ ಮುಪ್ಪು ಬರುತ್ತೆ, ಎಲ್ಲದೂ ಬರುತ್ತೆ. ಎಲ್ಲರೊಳಗೆ ಒಂದಾಗಿ ಸುಮ್ಮನೆ ಒಬ್ಬ ವ್ಯಕ್ತಿಯಾಗಿ ಹೋಗೋದಕ್ಕಿಂತ ಅವ್ರ ನಡುವೆ ವಿಶೇಷವಾದ ವ್ಯಕ್ತಿಯಾಗಿ ಬದುಕಲಿಕ್ಕೆ ಇದೇ ಕಾರಣ.
ಮಾಡೋಣ. ಈ ತರದ್ದು ನಮ್ಮ ನಿಬ್ಬಲು ನಡೆಯುತ್ತೆ, ನಾವೇ ಹೆಂಗೆ ಯೋಚನೆ ಮಾಡ್ತೀವಿ ಅನ್ನೋದನ್ನ ನಾವು ಆಲೋಚನೆ ಮಾಡೋಣ. ಇದು ಇವತ್ತಿನ ಸಂದೇಶ. ಮನೋಭಾವನೆಗಳು ಎಷ್ಟು ಪ್ರಬುದ್ಧವಾಗಿರಬೇಕು, ಎಷ್ಟು ಗಟ್ಟಿ ಇರಬೇಕು ಅನ್ನೋದನ್ನ ನಿಮ್ಮ ಈ ಮಾತುಗಳು ತಿಳಿಸ್ತವೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ಕೇಳುಗರೆ, ಇದುವರೆಗೆ ಬೇಲೂರು ತಾಲೂಕು ಅಡಗೂರು ಗ್ರಾಮದ ಎಆರ್ ಚೇತನ್ ಕುಮಾರ್ ಅವರ ಮಾತುಗಳನ್ನು ಆಲಿಸಿಕೊಂಡ್ರಿ. ಇದುವರೆಗೆ ಜೀವನ ಧ್ವನಿ ಚಂದದ ಜೀವನಕ್ಕೆ ಹಂದರ ಹೆಣೆಯುವ ಮಾರ್ಗದರ್ಶಿ ಕಾರ್ಯಕ್ರಮ ಮೂಡಿಬಂತು. ಪ್ರಾಯೋಜಿಸಿದವರು ವಿಕೇರ್ ಸೂಪರ್ ಸ್ಪೆಷಾಲಿಟಿ ಡೆಂಟಲ್ ಹಾಸ್ಪಿಟಲ್, ಕೆಆರ್ ಪುರಂ, ಹಾಸನ್. ಕಾರ್ಯಕ್ರಮದ ನಿರ್ಮಾಣ ವಿಜಯ್ ಅಂಗಡಿ. ಸಂಕಲನಕ್ಕೆ ಸಹಕಾರ ಜಿ ಸೌಭಾಗ್ಯ. ಇದು ಹಾಸನ ಆಕಾಶವಾಣಿಯ ಜೀವನವಾಣಿ.